ಕಂಪನಿ ರೈತ ಉತ್ಪಾದನಾ ಸಂಸ್ಥೆಗಳ ಸಬಲೀಕರಣ ಕುರಿತ ಬಾನುಲಿ ಸರಣಿ. ನಮ್ಮ ಕಂಪನಿ, ಇದು ನಮ್ಮ ಕಂಪನಿ, ನಮ್ಮ ಕಂಪನಿ, ಇದು ನಮ್ಮ ಕಂಪನಿ. ಕೇಳಿ ಕಾರ್ಯಕ್ರಮ ನಮ್ ಕಂಪನಿ. ಹಲವು ಬೆಳೆಗಳ ದವಸ ಧಾನ್ಯಗಳ ಉತ್ಪಾದಕ ಸಂಸ್ಥೆ, ಹಣ್ಣು ಹಂಪಲು ಮೊಟ್ಟೆ ಮಾಂಸಗಳ ಉತ್ಪಾದಕ ಸಂಸ್ಥೆ. ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ. ರೈತ ಬಾಂಧವರೇ, ಇಂದಿನ ನಮ್ ಕಂಪನಿ ಬಾನುಲಿ ಸರಣಿಯಲ್ಲಿ ರೈತ ಉತ್ಪಾದಕ ಸಂಸ್ಥೆಗಳ ಅಭಿವೃದ್ಧಿಗೆ ಕೃಷಿ ಇಲಾಖೆ ಯೋಜನೆಗಳನ್ನು ಕುರಿತು ಮಂಡ್ಯ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾದ ವಿಎಸ್ ಅಶೋಕ್ ಅವರೊಂದಿಗೆ ಸಂದರ್ಶನವಿದೆ. ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ. ಅಶೋಕ್ ಅವರೇ, ನಮಸ್ಕಾರ. ನಮಸ್ಕಾರ. ತಾವು ಈ ದಿವಸ ರೈತ ಉತ್ಪಾದಕ ಸಂಸ್ಥೆಗಳ ಅಭಿವೃದ್ಧಿಗೆ ಕೃಷಿ ಇಲಾಖೆಯಿಂದ ಯಾವ ರೀತಿ ನೆರವು ಸಿಗುತ್ತೆ, ವಿಶೇಷವಾಗಿ ಇಲಾಖೆನೇ ಎಷ್ಟೋ ರೈತ ಉತ್ಪಾದಕ ಸಂಸ್ಥೆಗಳನ್ನು ಆರಂಭ ಮಾಡ್ತು. ನೀವು ಆರಂಭ ಮಾಡಿರುವಂತಹ ರೈತ ಉತ್ಪಾದಕ ಸಂಸ್ಥೆಗಳು ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ, ಬೇರೆ ರೈತ ಉತ್ಪಾದಕ ಸಂಸ್ಥೆಗಳಿಗೆ ನಿಮ್ಮಿಂದ ಯಾವ ರೀತಿ ನೆರವು ದೊರೆಯುತ್ತೆ, ಮತ್ತು ನಿಮ್ಮಿಂದ ಸಾಕಷ್ಟು ಲೈಸೆನ್ಸ್ಗಳನ್ನು ಅವರು ಪಡೆದುಕೋಬೇಕು, ಅದನ್ನು ಯಾವ ರೀತಿ ಪಡ್ಕೋಬೇಕು, ವ್ಯವಹಾರ ಅಭಿವೃದ್ಧಿಯಲ್ಲಿ ಹಾಗೆ ಇಲಾಖೆಯಿಂದ ದೊರೆಯೋ ಯೋಜನೆಗಳ ಲಾಭವನ್ನು ಯಾವ ರೀತಿ ಪಡ್ಕೋಬೇಕು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಿ ಸರ್. ಧನ್ಯವಾದಗಳು ಸರ್. ಮೊಟ್ಟ ಮೊದಲನೆಯದಾಗಿ ಆಕಾಶವಾಣಿ ಮೈಸೂರು, ಅದರ ಜೊತೆಗೆ ಕೇಶವಮೂರ್ತಿಯವರು ಏನು ರೈತ ಉತ್ಪಾದಕ ಕಂಪನಿಗಳನ್ನ ಇಲಾಖೆಗಳು ರಾಜ್ಯ ಕೇಂದ್ರ ಸರ್ಕಾರಗಳು ಸ್ಥಾಪನೆ ಮಾಡಿ ಅವುಗಳನ್ನ ರೈತರಿಗೆ ಆರ್ಥಿಕ ಭದ್ರತೆ ಒದಗಿಸ್ಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾಡ್ತಾಯಿದ್ವು. ಅದನ್ನು ನಮ್ಮ ಕಂಪನಿ ಅಂತ ಒಂದು ಕಾರ್ಯಕ್ರಮನ ತಾವು ರೂಪಿಸಿ ಏನು ದಿನಾಂಕ 15/7 ಇದೇ ಜುಲೈ ತಿಂಗಳಲ್ಲಿ ಉದ್ಘಾಟನೆ ಕಾರ್ಯಕ್ರಮಕ್ಕೂ ಸಹ ಬಂದಿದ್ದೆ. ನಮ್ಮ ಕಂಪ್ನಿ ಅಂತ ಒಂದು ಒಳ್ಳೆ ಹಾಡನ್ನು ಸಹ ಅದಕ್ಕೆ ರಚನೆ ಮಾಡಿ ಅದನ್ನು ಚಾಲ್ತಿಗೆ 1 ವರ್ಷ ಪೂರ್ತಿ ಚಾಲನೆ ಇಟ್ಟಿದ್ದೀರ. ಅದಕ್ಕೆ ನಾನು ಮತ್ತೊಮ್ಮೆ ಧನ್ಯವಾದ ಹೇಳ್ತಾ, ರೈತ ಉತ್ಪಾದಕ ಕಂಪನಿಗಳು ಕಂಪನಿ ಕಾಯ್ದೆ. ಸೊ ಹಿಂದೆ ರೈತನಿಗೆ ಸ್ವಾತಂತ್ರ್ಯ ಬಂದಾಗಲಿಂದ ಕೃಷಿಗೆ ಸಹಕಾರ ಆಗಲಿ ಅಂಥೇಳಿ ಕೋಆಪರೇಟಿವ್ ಆ್ಯಕ್ಟು ಸಹಕಾರಿ ಕಾಯ್ದೆಯಡಿ ರೈತರುಗಳನ್ನ ಗ್ರಾಮ ಮಟ್ಟದಲ್ಲಿ ಅಥವಾ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಪ್ಯಾಕ್ಸ್, ಪ್ರೈಮರಿ ಕೋಆಪರೇಟಿವ್ ಅಗ್ರಿಕಲ್ಚರ್ ಕೋಆಪರೇಟಿವ್ ಸೊಸೈಟೀಸ್, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು, ಅಲ್ಲೇ ಬ್ಯಾಂಕ್ಗಳು, ಜಿಲ್ಲಾ ಮಟ್ಟ ಮತ್ತು ತಾಲೂಕು ಮಟ್ಟದಲ್ಲಿ DCC ಬ್ಯಾಂಕ್ಗಳು, ಅದೇ ರೀತಿ ಹಾಲು ಉತ್ಪಾದಕರಿಗೆ MPCSಗಳು, ಈ ರೀತಿ ಸಹಕಾರ ಕಾಯ್ದೆಯಡಿ ರೈತರನ್ನ ಗುಂಪು ಮಾಡಿ ರೈತರಿಗೆ ಸಹಕಾರ ಕೊಡಬೇಕು ಅಂತೇಳಿ ರಾಜ್ಯ ಕೇಂದ್ರ ಸರ್ಕಾರಗಳು ಯೋಜನೆಗಳನ್ನ ರೂಪಿಸಿ ಅನುಷ್ಠಾನ ಮಾಡ್ತಾಯಿದ್ವು. 2013ರಲ್ಲಿ ಈ ಕೋಆಪರೇಟಿವ್ ಸಹಕಾರ ಕಾಯ್ದೆಯಡಿ ಏನು ಹಿಂದೆ ಒಂದು ಹಂತದಲ್ಲಿ ತುಂಬ ಪ್ರವರ್ಧಮಾನವಾಗಿ ರೈತರಿಗೆ ಸಹಕಾರಕ್ಕೆ ಬರ್ತಾಯಿದ್ವು, ಆ ಕಾಯ್ದೆ ಹಿನ್ನಡೆ ಸ್ವಲ್ಪ ಕಾಣಿಸೋದ್ರಿಂದ ಕಂಪ್ನಿಗಳೇನು ದೇಶದಲ್ಲಾಗ್ಬೋದು ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಾಗ್ಬೋದು ತಾವೆಲ್ಲ ಕೇಳ್ತಾ ಇದ್ದೀರಾ, ಅದಾನಿ, ಅಂಬಾನಿ, ಟಾಟಾ, ಬಿರ್ಲಾ, ಈ ರೀತಿ ಕಂಪ್ನಿ ಕಾಯ್ದೆಗಳ ಪ್ರವರ್ಧಮಾನಕ್ಕೆ ಬಂದವು. ತುಂಬ ಮಟ್ಟದ ದೊಡ್ಡ ಮಟ್ಟದ ದುಡ್ಡುಗಳ ವ್ಯಾಪಾರ, ವಹಿವಾಟು, ಲಾಭ ಇವುಗಳು ನೋಡಿದ ಹಿನ್ನೆಲೆಯಲ್ಲಿ ರೈತರನ್ನು ಸಹ ಕಂಪನಿ ಕಾಯ್ದೆಯಡಿ ತಂದು ಷೇರುದಾರರಾಗಿ ಮಾಡಿ ಸಹಕಾರ ಕಾಯ್ದೆಯಲ್ಲಿರುವಂಥ ಒಳ್ಳೆ ಅಂಶಗಳನ್ನೂ ಸೇರಿಸಿ 2013ರಲ್ಲಿ ಹೊಸ ಕಂಪ್ನಿ ಕಾಯ್ದೆ ರೂಪನ ಮಾಡಿ ರೈತರನ್ನ ಗುಂಪನ್ನ 1000ವರೆಗೂ ಒಂದು ಕಂಪ್ನಿ ಕಟ್ಕೊಳ್ಳಿ, ರೈತ ಉತ್ಪಾದಕ ಕಂಪನಿ ಅಂಥೇಳಿ ಕಾಯ್ದೆ ತಂದು ತದನಂತರ ರೈತ ಉತ್ಪಾದಕ ಕಂಪ್ನಿ ಅನ್ನುವಂಥ ಹೆಸರಿನಲ್ಲಿ ರೂಪ ಮಾಡಿ ಪ್ರತಿ ಕಂಪ್ನಿಗಳಿಗೂ ಸಹ 30 ಲಕ್ಷದವರೆಗೂ ಸಹ ರಾಜ್ಯ ಕೇಂದ್ರ ಒಟ್ಟಿಗೆ ಸೇರಿ 2 ವರ್ಷದವರೆಗೂ ಅವ್ರನ್ನ ಕೈ ಹಿಡಿದು ನಡೆಸಲಿಕ್ಕೆ ಕಂಪ್ನಿ ಕಾಯ್ದೆ ಒಡಿ ಅವ್ರ ಗುಂಪನ್ನ ಏನಕ್ಕೆ ಮಾಡಿಕೊಂಡ್ರು, ಯಾವ ಉದ್ದೇಶಕ್ಕೆ ರಚನೆ ಆಯಿತು, ಅವ್ರಿಗೆ ತರಬೇತಿ ಆಗ್ಬೋದು, ಅರಿವು ಮೂಡಿಸೋ ಕಾರ್ಯಕ್ರಮ ಆಗ್ಬೋದು, ಅಥವಾ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅವರ ಉತ್ಪಾದನೆಗಳಿಗೆ ಒಳ್ಳೆ ಧಾರಣೆಗಳನ್ನ ಲಾಭದಾಯಕತೆಯನ್ನು ಕಂಡುಕೊಳ್ಳುವಂಥ ನಿಟ್ಟಿನಲ್ಲಿ ರೈತ ಉತ್ಪಾದಕ ಕಂಪ್ನಿಗಳನ್ನ ಮಾಡಿ ಜಾರಿಗೆ ತರ್ತಾ ಇದೆ. ಅದಕ್ಕೆ ಇನ್ನೂ ಪೂರ್ವಭಾವಿಯಾಗಿ ಹೇಳಬೇಕು ಅಂತ ಹೇಳಿದ್ರೆ, ನಾವು ಸ್ವಾತಂತ್ರ್ಯ ಬಂದಾಗ ತುಂಬ ಕಡಿಮೆ ಜನಸಂಖ್ಯೆ ಇದ್ವಿ, 30-35 ಕೋಟಿ, ಈಗ 140 ಕೋಟಿ ದಾಟಿದ್ದೀವಿ. ಹಿಂಗೆ ಮುಂದೆ ಹೋದರೆ 2050ಕ್ಕೆ 170 ಕೋಟಿ ದಾಟ್ತೀವಿ. ಚೈನಾ ನಮಗಿಂತ ಕಡಿಮೆ ಜನಸಂಖ್ಯೆ ಆಗ್ತದೆ. ಅಷ್ಟು ಜನಗಳಿಗೆ ಆಹಾರ ಭದ್ರತೆ ಒದಗಿಸ್ಕೊಡ್ಲಿಕ್ಕಾಗತ್ತಾ? 30 ಕೋಟಿ ಜನಸಂಖ್ಯೆ ಇದ್ದಾಗ ಅಲ್ಲೇ ಸಹ ಬೇರೆ ದೇಶಗಳಿಂದ ಆಹಾರನ ನಾವು ಭಿಕ್ಷೆ ರೀತಿ ಬೇಡಿ ತರ್ತಾ ಇದ್ವಿ. ನಂತರ
ಆಗಿನ ಸರ್ಕಾರಗಳು ಗ್ರೀನ್ ರೆವಲ್ಯೂಷನ್ ಆದ ನಂತರ ಈಗ ಆಹಾರ ಭದ್ರತೆನ ಸಾಕಾರ ಮಾಡಿದ್ದೀವಿ 140 ಕೋಟಿ ಜನಸಂಖ್ಯೆಗೆ. ಇನ್ನೂ ಒಂದು ಮುಂದೆ ಹೇಳಬೇಕು ಅಂದರೆ 1 ವರ್ಷ ಬೆಳೆದ್ರೆ 2 ವರ್ಷಕ್ಕಾಗತ್ತೆ, ಅಷ್ಟು ಆಹಾರನ ಎಲ್ಲ ರೈತರುಗಳನ್ನು ಸಹ ದೇಶಕ್ಕೆ ಬೆಳೆಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ತಾಂತ್ರಿಕತೆ, ಸಲಕರಣೆಗಳು, ಸಹಾಯಧನಗಳು, ಯೋಜನೆಗಳ ಮೂಲಕ 2 ಸರ್ಕಾರಗಳು ನೀಡ್ತಾ ಬಂದಿದ್ದಾವೆ. ಇವತ್ತಿನ ಕಟ್ಟಕೊಡೆಯ ಅಂಶ ಅಂತ ಹೇಳಿದ್ರೆ ದೇಶಕ್ಕೇನೋ ಆಹಾರ ಭದ್ರತೆ ಆಯಿತು, ರೈತನಿಗೆ ಆದಾಯ ಭದ್ರತೆ ಬಂದಿದೆಯಾ, ಅಥವಾ ಆಹಾರ ಭದ್ರತೆ ಅಂದರೆ ಬರೀ ಹೊಟ್ಟೆ ತುಂಬಿದ್ರೆ ಸಾಕು ಅನ್ನುವಂಥದ್ದಲ್ಲ, ಪೋಷಕಾಂಶ ಭದ್ರತೆ ಬಂದಿದೆಯಾ. ಈಗ ಒಂದು ಸಣ್ಣ ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ, ಏನು ದೇಶದಲ್ಲಿ ಅನ್ನ ಮತ್ತು ಗೋಧುವೆನ ಮುಖ್ಯ ಆಹಾರವಾಗಿ ಬಳಸುವಂಥವರೇ ಜಾಸ್ತಿ ಸಂಖ್ಯೆಯಲ್ಲಿದ್ದೀವಿ. ಉತ್ತರ ಭಾರತದಲ್ಲೆಲ್ಲ ಗೋಧುವೆನ ಮುಖ್ಯ ಆಹಾರವಾಗಿ ಬಳಸ್ತಾರೆ. ದಕ್ಷಿಣ ಭಾರತದಲ್ಲಿ ಅಕ್ಕಿ ಅಥವಾ ಅನ್ನ, ನಾವು ದಕ್ಷಿಣ ಕರ್ನಾಟಕದಲ್ಲಿ ರಾಗಿ ಅಥವಾ ಉತ್ತರ ಕರ್ನಾಟಕದಲ್ಲಿ ಜೋಳ, ಅಂದರೆ ಅನ್ನ ಮುಖ್ಯವಾದಂಥ ಬೆಳೆ ಆಗಿ ಅದರ ಸಂಬಂಧಿತ ಆಹಾರಗಳನ್ನ ಬೆಳೆಸ್ತೀವಿ. ಆದರೆ ಅದರಲ್ಲಿ ಪೋಷಕಾಂಶ ಕಡಿಮೆಯಾಗಿ, ಈಗ ಒಂದು ಅಂಶ ಅಂತ ಹೇಳಿದ್ರೆ ಜಿಂಕ್, ಮಣ್ಣಿನಲ್ಲಿ ಜಿಂಕ್ ಕೊರತೆಯಿಂದ ಅಕ್ಕಿನಲ್ಲಿ ಜಿಂಕ್ ಕೊರತೆ ಆಗ್ತಾಯಿದೆ. ಅದರಿಂದ ಅನ್ನ ಅಥವಾ ನಾವೇನು ಅನ್ನದ ಆಹಾರಗಳನ್ನ ಉಪಯೋಗಿಸ್ತೀವಿ, ಅಲ್ಲಿ ಜಿಂಕ್ ಕೊರತೆಯಾಗಿ ಪ್ರಿಡಿಸ್ಪೋಸಿಂಗ್ ಫ್ಯಾಕ್ಟರ್ ಫಾರ್ ಡಯಾಬಿಟಿಕ್ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಸಕ್ಕರೆ ಕಾಯಿಲೆಗೆ ಮಣ್ಣಲ್ಲಿ ಜಿಂಕ್ ಕೊರತೆ ಆಗಿರೋದು, ಅದ್ರ ಮೂಲಕ ನಾವು ತಿನ್ನೋ ಆಹಾರದಲ್ಲಿ ಜಿಂಕ್ ಕೊರತೆ ಆಗಿರುವಂಥದ್ದು. ಹಾಗಾಗಿ ಜಾಸ್ತಿ ಸಕ್ಕರೆ ಕಾಯಿಲೆ ಬರ್ತಾಯಿದೆ ಅನ್ನುವಂಥ ಆಘಾತಕಾರಿ ಅಂಶಗಳನ್ನ ಹೇಳ್ತಾರೆ. ಹಾಗಾಗಿ ಈಗ ಪೋಷಕಾಂಶ ಭದ್ರತೆನ ಒದಗಿಸುವಂಥ ನಿಟ್ಟಿನಲ್ಲಿ, ಗುಣಮಟ್ಟದ ಆಹಾರನ ಗ್ರಾಹಕರಿಗೆ ತಲುಪಿಸುವಂಥ ನಿಟ್ಟಿನಲ್ಲಿ ಇವೆರಡೂ ಅಂಶಗಳು ಆಗಬೇಕು ಅಂತ ಹೇಳಿದ್ರೆ ಕೃಷಿ ಲಾಭದಾಯಕ ಆಗಬೇಕು, ರೈತನಿಗೆ ಆದಾಯ ಭದ್ರತೆ ಸಿಗಬೇಕು. ಈಗ 95ಕ್ಕಿಂತ ಜಾಸ್ತಿ ಸಣ್ಣ ಮತ್ತು ಅತಿ ಸಣ್ಣ ರೈತರಿದ್ದಾರೆ. ಅವರ ಕೃಷಿನ ಲಾಭದಾಯಕ ಅಥವಾ ಬೆಳೆದಂಥ ಬೆಳೆಗಳಿಗೆ ಒಳ್ಳೆ ಬೆಲೆ ಕಂಡುಹಿಡ್ಕೊಳ್ಬೇಕು ಅಂತ ಹೇಳಿದ್ರೆ ನೇರವಾಗಿ ಅವನು ಗ್ರಾಹಕನಿಗೆ ತಲುಪಿಸುವಂಥ ಕೆಲಸನ ಸಣ್ಣ ರೈತ ಮಾಡಲಾರ. ಹಾಗಾಗಿ ಒಂದು ನೆಟ್ವರ್ಕ್ ಒಳಗಡೆ ಒಂದು ಗುಂಪು ರಚನೆ ಮಾಡಿ 1000 ಜನನ ಒಗ್ಗೂಡಿಸಿದ್ರೆ, ಏನು 20-30 ವರ್ಷಗಳಿಂದ ಸ್ವಸಹಾಯ ಸಂಘಗಳ ರಚನೆ ಆದವು, ನಮ್ಮ ಹಳ್ಳಿಯವರಾಗ್ಬೋದು ಅಥವಾ ಸಿಟಿಯವರಾಗೋದು, ಹೆಣ್ಮಕ್ಳಿಗೆ ಏನೋ ಒಂದು ಹಣದ ಭದ್ರತೆ ಬಂತು. ಹಿಂದೆ ಹೆಣ್ಮಕ್ಳು ಮಾತಿಗೆ ಮನೇಲೂ ವ್ಯಾಲ್ಯೂ ಇರಲಿಲ್ಲ, ಸೌಂಡ್ ಇರಲಿಲ್ಲ. ಈಗ ಪ್ರತಿ ವಿಷಯಗಳಿಗೂ ಸಹ ಮನೆ ಯಜಮಾನ ಹೆಂಡ್ತಿನೊಂದು ಮಾತು ಕೇಳೋಣ, ಪ್ರತಿಯೊಂದು ಕಷ್ಟಕ್ಕೂ ಸಹ ದುಡ್ಡಿನ ಮೂಲನೇ ಮನೆಯವರು. ಎಲ್ಲೋ ಸಂಘದಲ್ಲೋ ಬ್ಯಾಂಕಲ್ಲೋ ದುಡ್ಡು ಎತ್ತು ಕೊಡ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಬಲ ಬಂದಿದೆ. ಆ ರೀತಿ ರೈತ ಉತ್ಪಾದಕ ಕಂಪ್ನಿಗಳನ್ನ ರಚನೆ ಮಾಡಿ ರೈತನಿಗೂ ಸಹ ಅವನ ಬೆಳೆದಂಥ ಬೆಳೆಗಳಿಗೆ ಒಳ್ಳೆ ಧಾರಣೆ, ಆದಾಯ, ಕೃಷಿನ ಲಾಭದಾಯಕ ಮಾಡಿಕೊಳ್ಬೇಕು ಅಂಥೇಳಿ ಎಲ್ಲ ಇಲಾಖೆಗಳ ಮೂಲಕ ರೈತ ಉತ್ಪಾದಕ ಸಂಸ್ಥೆಗಳನ್ನ ಮಾಡ್ತಾಯಿದ್ದೀವಿ. ಇಡೀ ಕರ್ನಾಟಕದಲ್ಲಿ ಸುಮಾರು 1200ರಿಂದ 1275 ರೈತ ಉತ್ಪಾದಕ ಕಂಪ್ನಿಗಳು ರಚನೆ ಆಗಿದ್ದಾವೆ. ಮಂಡ್ಯ ಜಿಲ್ಲೆಯಲ್ಲಿ ಸುಮಾರು 32 ರೈತ ಉತ್ಪಾದಕ ಕಂಪ್ನಿಗಳಿದ್ದಾವೆ. ಇದರಲ್ಲಿ ಕೃಷಿ ಇಲಾಖೆನೇ 15ರಷ್ಟು ರೈತ ಉತ್ಪಾದಕ ಕಂಪ್ನಿಗಳನ್ನ ರಚನೆ ಮಾಡಿದ್ವಿ. ತೋಟಗಾರಿಕೆ, ಮೀನುಗಾರಿಕೆ, ನಬಾರ್ಡು, ವೆಟರ್ನರಿ, ರೇಷ್ಮೆ, ಪಶುಸಂಗೋಪನಾ ಎಲ್ಲ ಇಲಾಖೆಗಳು 2-3 ಒಟ್ಟು 32 ರೈತ ಉತ್ಪಾದಕ ಕಂಪ್ನಿಗಳು ಮಂಡ್ಯ ಜಿಲ್ಲೆಯಲ್ಲಿ ರಚನೆಯಾಗಿ ಕೆಲಸ ಮಾಡ್ತಾ ಇದ್ದಾವೆ. ಸೊ ಇವರಿಗೆ 2 ವರ್ಷ 30 ಲಕ್ಷದವರೆಗೂ ಅವರು ರಚನೆ ಮಾಡಲಿಕ್ಕೆ ಒಂದು ಹೋಬಳಿ ಮಟ್ಟದಲ್ಲಿ ಒಂದು ರೈತ ಉತ್ಪಾದಕ ಕಂಪ್ನಿಗಳನ್ನ ರಚನೆ ಮಾಡ್ತೀವಿ. ಆ ಹೋಬಳಿನಲ್ಲೇ ರೈತರನ್ನ ಫಸ್ಟು ಗುಂಪು ಸೇರಿಸುವಂಥದ್ದು, ಅವ್ರಿಗೆ ಏನು ಒಂದು ಕಂಪ್ನಿ, ರೈತರ ಕಂಪ್ನಿ, ರೈತ ಉತ್ಪಾದಕ ಕಂಪ್ನಿ ಅಂದರೆ ಏನು ಅಂತ ಅರ್ಥ ಮಾಡಿಸ್ಲಿಕ್ಕೆ ಫಸ್ಟು ಗ್ರಾಮ ಸಭೆಗಳು, ಜಾಥಾ, ಗೋಡೆ ಬರಹ, ಅಲ್ಲಿ ಒಬ್ಬ CEO ಇರ್ತಾನೆ, ಫಸ್ಟ್ ಬೋರ್ಡ್ ಆಫ್ ಡೈರೆಕ್ಟರ್ ರಚನೆ ಮಾಡ್ತಾರೆ, ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಗಳು, ಇವರಿಗೆಲ್ಲನೂ 2 ವರ್ಷ ಹ್ಯಾಂಡ್ ಹೋಲ್ಡಿಂಗ್ ಮಾಡಿ ಅವ್ರನ್ನ ಷೇರುದಾರರಾಗಿ ಒಂದು ರೈತ ಉತ್ಪಾದಕ ಕಂಪನಿನಲ್ಲಿ 1000 ಜನದವರೆಗೂ ರೈತರನ್ನ ಷೇರುದಾರರಾಗಿ ಮಾಡ್ಬೋದು. ಷೇರುದಾರ ಅಂತ ಅಂದರೆ ಈ ಕಂಪ್ನಿಗಳಲ್ಲಿ ಹೂಡಿಕೆ ಮಾಡುವಾಗ ಶೇರ್ ಹೋಲ್ಡರ್ಸ್, ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಲ್ಲ ಆ ರೀತಿ ಕಂಪ್ನಿ ಒಳಗಡೆ ಷೇರುದಾರಾಗಿ 1000 ರೂಪಾಯಿ ಒಬ್ಬ ರೈತ, ಅವನು ಎಷ್ಟೇ ಹಿಡುವಳಿ ಇರಲಿ, ಷೇರುದಾರ ಆದರೆ 1000 ಜನಕ್ಕೆ 10 ಲಕ್ಷ ರೂಪಾಯಿ ಆಗುತ್ತೆ. ಸರ್ಕಾರನೂ ಸಹ 10 ಲಕ್ಷ ಕೊಡ್ತದೆ, 20 ಲಕ್ಷ ಅವ್ರದ್ದು ಬಂಡವಾಳ ಆಗ್ತದೆ. ಅವರು ಪ್ರಾರಂಭಿಕವಾಗಿ ಕೃಷಿಗೆ ಬೇಕಾಗುವಂಥ ಮೂಲಭೂತ ಪರಿಕರಗಳನ್ನ, ಬಿತ್ತನೆ ಬೀಜ ಆಗ್ಬೋದು, ರಸಗೊಬ್ಬರ ಆಗ್ಬೋದು, ಔಷಧಿಗಳಾಗ್ಬೋದು, ಟಾರ್ಪಲ್ ಆಗ್ಬೋದು, ಹಸು ಸಾಕ್ತಾ ಇದ್ದಾರೆ ಅಂದರೆ ಪಶು ಔಷಧಿಗಳಾಗ್ಬೋದು, ಹನಿ ನೀರಾವರಿ, ತುಂತುರು ನೀರಾವರಿ ಸಲಕರಣೆಗಳಾಗ್ಬೋದು, ಇವಿಷ್ಟು ಪ್ರಾರಂಭಿಕವಾಗಿ ಇನ್ಪುಟ್ ಬಿಸ್ನೆಸ್ ಅಂತ ಶುರು ಮಾಡ್ತಾರೆ. ನಂತರ 2 ವರ್ಷದೊಳಗಡೆ ಎಲ್ಲ ತರಬೇತಿಗಳನ್ನ ಪಡ್ಕೊಂಡು ರೈತರು ಬೆಳೆದಂಥ ಬೆಳೆಗಳಿಗೆ ಸಂಸ್ಕರಣೆ ಮಾಡಿ ಮಾರಾಟ ಮಾಡುವಂಥ ನಿಟ್ಟಿನಲ್ಲಿ ಔಟ್ಪುಟ್ ಬಿಸ್ನೆಸ್ನ ಶುರು ಮಾಡಿ
ಎಲ್ಲ ಶೇರ್ ಹೋಲ್ಡರ್ಸ್ಗೆ ಒಳ್ಳೆ ಬೆಲೆ ಕೊಡಬೇಕು ಅನ್ನುವಂಥದ್ದು ಈ ರೈತರ ಕಂಪ್ನಿಗಳ ಮುಖ್ಯವಾದಂಥ ಉದ್ದೇಶ. ಈ ಟೈಮ್ನಲ್ಲಿ ನಾನು ಇನ್ನೊಂದು ವಿಷಯ ಜ್ಞಾಪಿಸ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಅಮೇರಿಕದ ಅಧ್ಯಕ್ಷರಾಗಿದ್ದರು ಜಾನ್ ಎಫ್ ಕೆನಡಿ ಅಂತ. ಅವರೊಂದು ಮಾತು ಹೇಳಿದ್ದಾರೆ, ಇಡೀ ನಮ್ಮ ದೇಶ ಆಗ್ಬೋದು ಪ್ರಪಂಚದ ಆರ್ಥಿಕತೆಯಲ್ಲಿ ರೈತ ಒಬ್ಬನೇ ಏನು ಕೃಷಿ ಕೆಲಸ ಮಾಡಲಿಕ್ಕೆ ಬೇಕಾಗಿರುವಂಥ ಎಲ್ಲ ಪರಿಕರಗಳನ್ನ ರಿಟೇಲ್ ಚಿಲ್ಲರೆ ಬೆಲೆಯಲ್ಲಿ ತಗೋತಾನೆ, ರಿಟೇಲ್ ಬೆಲೆಯಲ್ಲಿ. ಅದೇ ರೀತಿ ಅದು ಕೂಲಿ ಆಗ್ಬೋದು, ಪರಿಕರಗಳಾಗ್ಬೋದು, ಮತ್ತು ಅವನು ಬೆಳೆದಂಥ ಎಲ್ಲ ಉತ್ಪನ್ನಗಳನ್ನ ಸಗಟು ಬೆಲೆಗೆ ಮಾರಾಟ ಮಾಡ್ತಾನೆ. ಬೇರೆ ಕಂಪ್ನಿಗಳಾದರೆ, ಬೇರೆ ವೃತ್ತಿ ಆದರೆ ತಗೊಳ್ಳುವಂಥದ್ದೆಲ್ಲನೂ ಹೋಲ್ಸೇಲಲ್ಲಿ ತಗೋತಾರೆ, ಅವ್ರ ಮಾರಾಟಗಳನ್ನ ರಿಟೇಲಲ್ಲಿ ಮಾರಾಟ ಮಾಡ್ತಾರೆ. ರೈತ ಅದಕ್ಕೆ ರಿವರ್ಸು, ಜೊತೆಗೆ ಎರಡು ರೀತಿಯ ಖರೀದಿ ಬರುವಂಥ ಸಾಗಾಣಿಕೆ ವೆಚ್ಚ, ಅವನು ಮಾರಾಟ ಮಾಡುವಂಥ ಸಾಗಾಣಿಕೆ ವೆಚ್ಚ ಎರಡನ್ನೂ ಸಹ ರೈತನೇ ಭರಿಸ್ತಾನೆ. ಹಾಗಾಗಿ ಕೃಷಿ ಲಾಭದಾಯಕ ಆಗದೇ ಇರೋಕ್ಕೆ ಅಥವಾ ರೈತನ ಆದಾಯ ಕಡಿಮೆ ಆಗ್ತಾ ಇರಲಿಕ್ಕೆ ಇದು ಒಂದು ಕಾರಣ ಅಂಥೇಳಿ ಅವರು ಹಿಂದೆನೇ ಹೇಳಿದರು. ಆ ನಿಟ್ಟಿನಲ್ಲಿ ರೈತರು ಅವ್ರ ಕಂಪ್ನಿಗಳನ್ನ ಸ್ಥಾಪನೆ ಮಾಡಿಕೊಂಡ್ರೆ ಹೋಲ್ಸೇಲ್ ದರದಲ್ಲಿ ಬೇಕಾಗಿರುವಂಥ ಪರಿಕರಗಳನ್ನ ತಗೋಬೋದು. ಎಲ್ಲ ಬೆಳೆಗಳನ್ನ ಒಂದು ಕಡೆ ಇಟ್ಟು ಸಂಸ್ಕರಣೆ ಮಾಡಿ ಅದನ್ನ ಮೌಲ್ಯವರ್ಧನೆ ಮಾಡಿ ಒಂದು ಬ್ರ್ಯಾಂಡ್ ಹೆಸರಿಟ್ಟು, ಆ ಬ್ರ್ಯಾಂಡ್ ಅನ್ನುವಂಥದ್ದು ಈಗ ಕರ್ನಾಟಕದಲ್ಲಿ ಜಲಾನಯನ ಅಭಿವೃದ್ಧಿ ಇಲಾಖೆ ಅಂತೇಳಿ ಏಕೀಕೃತ ಬ್ರ್ಯಾಂಡ್ ಮಾಡಬೇಕು ಅಂತೇಳಿ ಎಲ್ಲ ರೈತ ಉತ್ಪಾದಕ ಕಂಪ್ನಿಗಳು, ಎಲ್ಲ ಇಲಾಖೆಯನ್ನು ಮಾಡಿರುವಂಥ ರೈತ ಉತ್ಪಾದಕ ಕಂಪ್ನಿಗಳನ್ನ ಏನು ನಂದಿನಿ ಹೆಸರಿನಲ್ಲಿ ಹಾಲನ್ನ ಬಿಡುಗಡೆ ಮಾಡ್ತದೆ, ಆ ರೀತಿ ಕೃಷಿ ಆಗ್ಬೋದು, ತೋಟಗಾರಿಕೆ ಆಗ್ಬೋದು, ಎಲ್ಲದನ್ನೂ ಸಹ ಒಂದು ಫೆಡ್ರೇಷನ್ ಮಾಡಿ ಒಂದು ಹೆಸರಿನಲ್ಲಿ ಪ್ರಾಡಕ್ಟನ್ನು ಬಿಡುಗಡೆ ಮಾಡಬೇಕು ಅಂಥೇಳಿ ಫೆಡ್ರೇಷನ್ ರಚನೆ ಮಾಡಿದೆ. ಆ ಮೂಲಕ ಜಾನ್ ಎಫ್ ಕೆನಡಿ ಅವರು ಏನೋ ಅವಾಗಲೇ ಕಂಡುಹಿಡಿದು ಕೊಟ್ಟಿದ್ದರು, ಹೋಲ್ಸೇಲ್ ರಿಟೇಲ್ ನಮ್ಗೆ ಬೇಕಾಗಿರುವಂಥ ಪರಿಕರಗಳನ್ನ ತಗೊಳ್ಳುವಂಥದ್ದು, ನಮ್ಮ ಉತ್ಪನ್ನಗಳನ್ನ ರಿಟೇಲ್ ರೇಟಲ್ಲಿ ಒಂದು ಬ್ರ್ಯಾಂಡ್ ಹೆಸರಿನಲ್ಲಿ ಮಾರಾಟ ಮಾಡಿದ್ರೆ ಅವಾಗ ಕೃಷಿ ಲಾಭದಾಯಕ ಆಗ್ತದೆ, ರೈತನಿಗೂ ಸ್ವಲ್ಪ ದುಡ್ಡು ಸಿಗ್ತದೆ. ರೈತ ದುಡ್ಡು ಸಿಕ್ಕರೆ ವಾಪಸ್ ತೊಗೊಂಡೋಗಿ ಮಣ್ಣಿಗೆ ಹಾಕ್ತಾನೆ, ಗುಣಮಟ್ಟದ ಆಹಾರ ಬರ್ತದೆ. ಕರೋನಾ ಬಂದ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಗೊತ್ತಾಗಿದೆ, ಇಮ್ಯುನಿಟಿ, ಕೋಮಾರ್ಬಿಡಿಟಿ, ಜಿಂಕು, ವಿಟಮಿನ್ ಸಿ, ಲೇಹ್ಯ ಇವೆಲ್ಲನೂ ಅವಾಗ ನಾವು ಕೇಳ್ತಾ ಇದ್ವಿ. ನಮಗೆ ಏನೇನು ರೋಗ ಇದ್ದಾವೆ, ಎಷ್ಟು ರೋಗ ನಿರೋಧಕತೆ ಇದೆ ಅಂತ. ನಾವು ತಿನ್ನುವಂಥ ಆಹಾರಕ್ಕೆ ಸ್ವಲ್ಪ ದುಡ್ಡನ್ನ ನಾವು ವೆಚ್ಚ ಮಾಡಬೇಕು, ಬರೀ ಬೇರೆ ಬೇರೆ ವಿಷಯಗಳಿಗೆ ನಮ್ಮ ಇದನ್ನು ವೆಚ್ಚ ಮಾಡ್ತಿದ್ವಿ. ಗುಣಮಟ್ಟದ ಆಹಾರ ಬರಬೇಕು ಅಂತ ಹೇಳಿದ್ರೆ, ಪ್ರತಿಯೊಬ್ಬ ಗ್ರಾಹಕರಿಗೂ ಗುಣಮಟ್ಟದ ಆಹಾರ ಸಿಗಬೇಕು ಅಂತ ಹೇಳಿದ್ರೆ ರೈತನಿಗೆ ಲಾಭ ಬರಬೇಕು, ಕೃಷಿ ಲಾಭದಾಯಕ ಆಗಬೇಕು. ಸೊ ಇದನ್ನು ನಾವು ರೈತ ಉತ್ಪಾದಕ ಕಂಪ್ನಿಗಳ ಮೂಲಕ ಸಾಕಾರ ಮಾಡ್ಕೊಳ್ಬೋದು ಅಂಥೇಳಿ ಈ ಯಶಸ್ವಿ ಮಹಾರಾಷ್ಟ್ರದ ಮಾದರಿನ ಇಡೀ ದೇಶವ್ಯಾಪಿ, ಕರ್ನಾಟಕದಲ್ಲಿ ರಾಜ್ಯವ್ಯಾಪಿ ರೈತ ಉತ್ಪಾದಕ ಕಂಪ್ನಿಗಳ ಮೂಲಕ ಮಾಡ್ಕೊಳ್ಬೋದು ಅಂಥೇಳಿ ಎರಡೂ ಸರ್ಕಾರಗಳು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ಕೃಷಿ ಇಲಾಖೆಯಿಂದ ಏನು ನೆರವನ್ನು ನೀಡ್ತೀರಿ ರೈತ ಉತ್ಪಾದಕ ಸಂಸ್ಥೆಗಳಿಗೆ? ಸರ್, ಆ್ಯಕ್ಚುಲಿ ಜಿಲ್ಲಾ ಮಟ್ಟದಲ್ಲಿ ರೈತ ಉತ್ಪಾದಕ ಕಂಪ್ನಿಗಳ ಒಂದು ರಚನೆ ಇದೆ. ಅದಕ್ಕೆ ಮುಖ್ಯಸ್ಥರಾಗಿ ಜಿಲ್ಲಾಧಿಕಾರಿಗಳಿರ್ತಾರೆ, ಸದಸ್ಯ ಕಾರ್ಯದರ್ಶಿಯಾಗಿ ಜಂಟಿ ಕೃಷಿ ನಿರ್ದೇಶಕರಿರ್ತಾರೆ. ಪ್ರತಿಯೊಂದು ರೈತ ಉತ್ಪಾದಕ ಕಂಪ್ನಿಗಳ ಆಗುಹೋಗುಗಳು ಬೇರೆ ಎಲ್ಲ ಇಲಾಖೆಗಳ ಮೂಲಕ ಏನು ಸಹಕಾರ ಸಿಗ್ತಾ ಇದೆ, ಅವರೇನು ಎಡ್ರು ತೊಡ್ರು ಅನುಭವಿಸ್ತಾ ಇದ್ದಾರೆ, ಅವೆಲ್ಲನೂ ಸಹ ಜಿಲ್ಲಾ ಮಟ್ಟದಲ್ಲಿ ಚರ್ಚಿಸಿ ಅವ್ರಿಗೆ ಬೇಕಾಗುವಂಥ ಜಾಗ ಆಗ್ಬೋದು, ಅವ್ರಿಗೆ ಬೇಕಾಗಿರುವಂಥ ಲೈಸೆನ್ಸ್ಗಳಲ್ಲಿ ಏನೋ ತೊಗೊಳ್ಲಿಕ್ಕೆ ಏನೋ ಕಷ್ಟ ಆಗ್ತಾಯಿದ್ರೆ ಅವು. ಈಗ ಕೃಷಿ ಅಂತ ಹೇಳಿದ್ರೆ ಮುಖ್ಯವಾಗಿ ಅವ್ರಿಗೆ ಬೇಕಾಗಿರುವಂಥದ್ದು ಪರಿಕರಗಳು. ಸೊ ಬಿತ್ತನೆ ಬೀಜ, ರಸಗೊಬ್ಬರ, ಔಷಧಿ ಇವೆಲ್ಲದಕ್ಕೆ ಸಂಬಂಧಪಟ್ಟಾಗೆ ಲೈಸೆನ್ಸ್ಗಳನ್ನ ಕೃಷಿ ಇಲಾಖೆಯಿಂದ ಕೊಡುವಂಥದ್ದು. ಕೃಷಿ ತೋಟಗಾರಿಕೆ ಎಲ್ಲ ಇಲಾಖೆ ಯೋಜನೆಗಳನ್ನ ರೈತ ಉತ್ಪಾದಕ ಕಂಪ್ನಿಗಳ ಮೂಲಕ ಈಗ ಇಲಾಖೆಯಲ್ಲಿ ಸಿಬ್ಬಂದಿ ಕೊರತೆ ಇದೆ ಒಂದು ಕಡೆ. ಅದ್ರ ಜೊತೆಗೆ ನಮ್ಮ ಹೋಬಳಿ ಮಟ್ಟದಲ್ಲಿ ರೈತ ಸಂಪರ್ಕ ಕೇಂದ್ರಗಳಿದ್ದಾವೆ, ಒಂದು ರೈತ ಉತ್ಪಾದಕ ಕಂಪ್ನಿಗಳಿದ್ದಾವೆ. ಒಂದು ರೈತ ಉತ್ಪಾದಕ ಕಂಪ್ನಿಗಳಲ್ಲಿ 10 ಜನ ಬೋರ್ಡ್ ಆಫ್ ಡೈರೆಕ್ಟರ್ಸು, ಒಬ್ಬರು ಅದರಲ್ಲಿ ಮುಖ್ಯಸ್ಥರು ಇರ್ತಾರೆ, CEO ಒಬ್ಬರು ಇರ್ತಾರೆ, ಇಬ್ಬರು LRP ಇರ್ತಾರೆ. ಇವರು ಅವರ ಷೇರುದಾರಗಳಿಗೆ ಏನು 1000 ಜನ ಇರ್ತಾರೆ. ಎಲ್ಲ ಇಲಾಖೆ ಯೋಜನೆಗಳನ್ನ ಒಂದೇ ಸೂರಿನಡಿ, ಕೃಷಿ ಆಗ್ಬೋದು, ತೋಟಗಾರಿಕೆ ಆಗ್ಬೋದು, ರೇಷ್ಮೆ ಆಗ್ಬೋದು, ಒಂದೇ ಸೂರಿನಡಿ ಅವ್ರಿಗೆ ಒದಗಿಸ್ಕೊಡುವಂಥ ಕೆಲಸಗಳು ಒದಗಿಸ್ಕೊಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಜಿಲ್ಲಾ ಮಟ್ಟದ ಕಮಿಟಿಲಿ ನಾವು ಸ್ಥೂಲವಾಗಿ ಪರಾಮರ್ಶೆ ಮಾಡಿ ಅವ್ರಿಗೆ ಅವಶ್ಯಕತೆ ಇರುವಂಥ ಸಹಕಾರಗಳನ್ನ ಕೃಷಿ ಇಲಾಖೆ ನೇರವಾಗಿ ಕೊಡೋದ್ರ ಜೊತೆಗೆ ಕೃಷಿ ಇಲಾಖೆ ಅಥವಾ ನಬಾರ್ಡು ಎಲ್ಲ ಇಲಾಖೆಗಳಲ್ಲಿ ನಾನು ಆವಾಗಲೇ ಹೇಳ್ದಂಗೆ 30 ಲಕ್ಷದವರೆಗೂ, ಮೊದಲನೇ ವರ್ಷ ಸುಮಾರು 8,67,000, ಎರಡನೇ ವರ್ಷ 7.5 ಲಕ್ಷ,
3ನೇ ವರ್ಷ 14 ಲಕ್ಷದವರೆಗೂ ಅವರ ರೈತರ ಸಂಘಟನೆ ಮಾಡಲಿಕ್ಕೆ, ಅಧ್ಯಯನ ಪ್ರವಾಸ ಮಾಡಲಿಕ್ಕೆ ಮತ್ತು CEO LRP ಅವರಿಗೆ ಸಂಬಳ, ರೈತ ಉತ್ಪಾದಕ ಕಂಪ್ನಿಗಳ ಕಚೇರಿ ಸ್ಥಾಪನೆ, ಆ ಸ್ಥಾಪನೆಗೆ ಬೇಕಾಗಿರುವಂಥ ಚೇರು, ಟೇಬಲ್ಲು, ಕಂಪ್ಯೂಟ್ರ್ ಇತ್ಯಾದಿ ಸಲಕರಣೆಗಳಿಗೂ ಇವೆಲ್ಲರನ್ನೂ ಸಹ ಅವರ ಹ್ಯಾಂಡ್ ಹೋಲ್ಡಿಂಗ್, ಕೈ ಹಿಡಿದು ನಡೆಸಿ ಅವ್ರನ್ನ ಸಬಲೀಕರಣ ಮಾಡೋವರೆಗೂ 30 ಲಕ್ಷದವರೆಗೂ ಕೃಷಿ ಮತ್ತು ಎಲ್ಲ ಇಲಾಖೆಗಳಿಂದಲೂ ಸಹ ಸಹಾಯಧನ ರಾಜ್ಯ ಕೇಂದ್ರ ಎರಡು ಕಡೆಯಿಂದಲೂ ಸಹ ಸಿಗ್ತದೆ. ನಮ್ಮ ಇಲಾಖೆ ಯೋಜನೆಗಳನ್ನ ಬಿತ್ತನೆ ಬೀಜದಿಂದ ಹಿಡಿದು ಸಂಸ್ಕರಣೆ ನಂತರದ ಮಾರಾಟದವರೆಗೂ ಸಹ ಪ್ರತಿಯೊಂದು ವಿಷಯಕ್ಕೂ ಮಂಡ್ಯ ಜಿಲ್ಲೆಯಲ್ಲಿ ಕೃಷಿ ಇಲಾಖೆಯಿಂದ ರಚನೆ ಆಗಿರಲಿ, ಬೇರೆ ಎಲ್ಲ ಇಲಾಖೆಗಳನ್ನು ರಚನೆ ಆದ್ರೂ ಪ್ರತಿ 15 ದಿವಸ, 1 ತಿಂಗಳಿಗೆ ಒಂದ್ಸಲ ಅವ್ರ ಜೊತೆ ಸಂಪರ್ಕ ಮಾಡಿ ಎಲ್ಲ ಯೋಜನೆಗಳನ್ನ ಅವ್ರ ಮೂಲಕ ರೂಟ್ ಮಾಡಬೇಕು, ಎಲ್ಲ ಜನಗಳಿಗೆ ಹೆಚ್ಚಿನ ಮಟ್ಟದಲ್ಲಿ ತಲುಪಿಸುವಂಥ ಕೆಲಸನ ಮಾಡ್ತಾಯಿದ್ದೀವಿ. ರೇಷ್ಮೆ ಐಸಿರಿ ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಪ್ರಸಾರವಾಗುತ್ತಿದೆ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿಸಿರಿ. ವೈಜ್ಞಾನಿಕ ರೇಷ್ಮೆ ಕುರಿತ ಸಂಪೂರ್ಣ ಮಾಹಿತಿ ನಿಮ್ಮ ಮನೆ ಬಾಗಿಲಿಗೆ ಬರುತ್ತಿದೆ. ವಿಜ್ಞಾನಿಗಳೊಂದಿಗೆ ಸಂವಾದ, ರೇಷ್ಮೆ ಕೃಷಿಕರ ಅನುಭವ, ನೇರ ಫೋನ್ ಇನ್ ಕಾರ್ಯಕ್ರಮಗಳು, ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು ಸರಣಿಯ ವಿಶೇಷ. ಹಿಪ್ಪು ನೇರಳೆ ಸೊಪ್ಪನ್ನು ತಿಂದು ಹೊನ್ನದಾರದ ಗೂಡನ್ನು ನೇಯ್ದು ರೈತನ ಆದಾಯ ಸುಸ್ಥಿರ ಮಾಡುವ ಕೌತುಕ ಬೆಳೆಯ ರೇಷ್ಮೆ ಐಸಿರಿ. ಉತ್ತಮ ಕೇಳುಗರಿಗೆ ಬಹುಮಾನವೂ ಉಂಟು. ತಪ್ಪದೆ ಆಲಿಸಿ, ಅಳವಡಿಸಿ. ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಪ್ರಸಾರವಾಗುತ್ತಿದೆ ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ರೇಷ್ಮೆ ಐಸಿರಿ. ಹಸಿರು ಹೊನ್ನಿದು ಮಣ್ಣಲ್ಲಿ ಬೆಳೆಯುವ ಬಂಗಾರ, ಉಡಿಗೆ ತೊಡಿಗೆಗೆ ಸಂಪ್ರದಾಯದ ಶೃಂಗಾರ. ಈಗ ನಿಮ್ಮಿಂದ ರಚನೆ ಆಗಿರುವಂತಹ FPOಗಳು ಹೇಗೆ ಕಾರ್ಯನಿರ್ವಹಿಸ್ತಾ ಇದ್ದಾವೆ ಸರ್? ಕೃಷಿ ಇಲಾಖೆಯಿಂದ 15 ರೈತ ಉತ್ಪಾದಕ ಕಂಪನಿಗಳು ರಚನೆ ಆಗಿದ್ದಾವೆ. ಕೃಷಿ ಇಲಾಖೆಯ ಯೋಜನೆಗಳು ಏನು ಬಿತ್ತನೆ ಬೀಜ ವಿತರಣೆಯಿಂದ ಆಗ್ಬೋದು ಅಥವಾ ಬೀಜೋತ್ಪಾದಕ ರೈತರಾಗಿ, ಈಗ ಮಂಡ್ಯ ಜಿಲ್ಲೆಗೆ ಬೇಕಾಗಿರುವಂಥ ಬಿತ್ತನೆ ಬೀಜ, ಮುಖ್ಯವಾಗಿ ಭತ್ತ, ರಾಗಿ, ದ್ವಿದಳ ಧಾನ್ಯಗಳು, ಇವನ್ನ ಆ ಜಿಲ್ಲೆನಲ್ಲೇ ಉತ್ಪಾದನೆ ಮಾಡ್ಕೋಬೇಕು. ರೈತ ಉತ್ಪಾದಕ ಕಂಪ್ನಿಗಳ ಮೂಲಕ ಬೀಜೋತ್ಪಾದನಾ ಕೇಂದ್ರಗಳೇನಿದ್ದಾವೆ, ಕರ್ನಾಟಕ ರಾಜ್ಯ ಬೀಜ ನಿಗಮ ಆಗ್ಬೋದು, ರಾಷ್ಟ್ರೀಯ ಬೀಜ ನಿಗಮ, KSSC, NSC ಅಂತ ಕರಿತೀವಿ, ಅವ್ರ ಮೂಲಕ ರೈತರೇ ಬಿತ್ತನೆ ಬೀಜ ಮಾಡಿ ನಮ್ಮ ಜಿಲ್ಲೆಗೆ ನಾವು ಬೀಜ ಸೆಕ್ಯೂರಿಟಿ ನಾವು ಈಡೇರಿಸ್ಕೋಬೇಕು ಅಂಥೇಳಿ ಅವ್ರ ಕಡೆನೇ ಬಿತ್ತನೆ ಬೀಜನ KSSC ಮೂಲಕ ಒದಗಿಸ್ಕೊಡುವಂಥ ಕೆಲಸಗಳಾಗ್ಬೋದು. ರೈತ ಉತ್ಪಾದಕ ಷೇರುದಾರಗಳಿಗೆ PMFME ಯೋಜನೆ ಒಳಗಡೆ ಬೋರ್ವೆಲ್ ಹಾಕ್ಸ್ಕೊಡುವಂಥ ಒಂದು ಕಳೆದ ವರ್ಷ ಯೋಜನೆ ಬಂತು. ಅದನ್ನ ಎಲ್ಲ ರೈತ ಉತ್ಪಾದಕ ಕಂಪ್ನಿಗಳ ಸದಸ್ಯರಿಗೆ ತಲುಪಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರೆಲ್ಲರಿಗೂ ಸಹಾಯಧನ ಕೊಡಲಿಕ್ಕೆ ಅವ್ರ ಮೂಲಕ ಅರ್ಜಿ, ಏನು PM ಕಿಸಾನಲ್ಲಿ ಕೇಂದ್ರ ಸರ್ಕಾರದಿಂದ ಸಹಾಯಧನ ಬರ್ತದೆ ಅದರಲ್ಲಿ KYC ಮಾಡಿಸ್ಲಿಕ್ಕಾಗ್ಬೋದು, ಅಥವಾ ಮಂಡ್ಯ ಜಿಲ್ಲೆಯಲ್ಲಿ PMFME ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಸಹಾಯಧನ ಬಳಸ್ಕೊಳ್ತಾ ಇರುವಂಥದ್ರಲ್ಲಿ ಒಂದು ಜಿಲ್ಲೆ ಒಂದು ಉತ್ಪನ್ನ. ಇನ್ನು ಒಂದು ಕಾಲದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬೆಲ್ಲದ ಗಾಣಗಳಿದ್ವು. ಸೊ ಅವುಗಳಿಗೆ ಸಹಾಯಧನ ಕೊಡಿಸುವಂಥ ನಿಟ್ಟಿನಲ್ಲಿ ಮೊದಲು ಒಂದೇ ಉತ್ಪನ್ನ ಇತ್ತು. 2022ರಿಂದ ಯಾವ ಬೆಳೆಗಳನ್ನಾದರೂ ಸಂಸ್ಕರಣೆ ಮಾಡ್ಬೋದು, ಪ್ಯಾಕೇಜ್ ಮಾಡ್ಬೋದು, ಮಾರ್ಕೆಟ್ ಮಾಡ್ಬೋದು. ರೈತ ಉತ್ಪಾದಕ ಕಂಪನಿಗಳನ್ನ ಸ್ಥಾಪನೆ ಮಾಡಿರುವಂಥ ಮೂಲ ಉದ್ದೇಶನೂ ಸಹ ಅದೇ ಆಗಿರ್ತವೆ. ಈ ರೀತಿ ಎಲ್ಲ ಯೋಜನೆಗಳ ಸಹಾಯಧನಗಳನ್ನ ರೈತ ಉತ್ಪಾದಕ ಕಂಪ್ನಿಗಳ ಮೂಲಕ ರೈತರಿಗೆ, ಅದರಲ್ಲೂ ಮುಖ್ಯವಾಗಿ ಅವರ ಷೇರುದಾರರಿಗೆ ತಲುಪಿಸುವಂಥ ಕೆಲಸ ನಾವು ಆವಾಗವಾಗಲೇ ಸಂಪರ್ಕ ಮಾಡಿ ಅವ್ರ ಮೂಲಕ ಅನುಷ್ಠಾನ ಮಾಡಲಿಕ್ಕೂ ಸಹ ಕಾರ್ಯಕ್ರಮ ಹಮ್ಮಿಕೊಂಡು ಚಾಲ್ತಿನಲ್ಲಿದ್ದೀವಿ. ರೈತ ಉತ್ಪಾದಕ ಸಂಸ್ಥೆಗಳನ್ನು ರಚನೆ ಮಾಡುವಲ್ಲಿ ಸಾಕಷ್ಟು ಸಂಸ್ಥೆಗಳು ಕೆಲಸ ಮಾಡ್ತವೆ. ಈಗ ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್, NABARD ಕೂಡ ಮಾಡ್ತಾ ಇದೆ. ಒಂದಷ್ಟು NGOಗಳು ಕೂಡ ರೈತ ಉತ್ಪಾದಕ ಸಂಸ್ಥೆಗಳನ್ನು ಮಾಡ್ತಾ ಇದೆ. ಮತ್ತು ಬೇರೆ ಬೇರೆ ಸಂಸ್ಥೆಗಳ ಮೂಲಕ ನೆರವು ಕೂಡ ರೈತ ಉತ್ಪಾದಕ ಸಂಸ್ಥೆಗಳಿಗೆ ಸಿಗ್ತಾ ಇದೆ. ಕೃಷಿ ಇಲಾಖೆ ಪಾತ್ರ ಏನು ಇದರಲ್ಲಿ? ಕೃಷಿ ಇಲಾಖೆಯ ಮುಖ್ಯ ಉದ್ದೇಶ ರೈತರಿಗೆ ತಾಂತ್ರಿಕ ಸಲಹೆ, ಮಾಹಿತಿಗಳನ್ನ ಕೊಡುವಂಥದ್ದು, ನೂತನ ತಾಂತ್ರಿಕತೆಗಳನ್ನ ಅಳವಡಿಸ್ಕೊಳ್ಳಲಿಕ್ಕೆ ಬೇರೆ ಬೇರೆ ಯೋಜನೆಗಳ ಮೂಲಕ ಸಹಾಯಧನ ಕೊಡುವಂಥದ್ದು. ಈ ರೈತ ಉತ್ಪಾದಕ ಕಂಪನಿ ಅನ್ನುವಂಥದ್ದು ಹೊಸ ಕಾನ್ಸೆಪ್ಟ್. ಅದರ ವಿಷಯ ಜಾಸ್ತಿ ಇಲಾಖೆಗೆ ಇಲ್ಲದೇ ಇದ್ದಿದ್ದರಿಂದ ಸಂಪನ್ಮೂಲ ಸಂಸ್ಥೆಗಳು, ತಾವು ಹೇಳಿದಾಗೆ RIs ಅಂತ ಹೇಳ್ತೀವಿ,
ಮಂಡ್ಯ ಜಿಲ್ಲೆಯಲ್ಲಿ 5-6 RIಗಳು ಬೇರೆ ಬೇರೆ ಇಲಾಖೆಗಳ ಮೂಲಕ ಕೆಲಸ ಮಾಡ್ತಾ ಇದ್ದಾವೆ. ನಬಾರ್ಡ್ ಅವರು ಸಹ ವಿಕಸನ ಅನ್ನುವಂಥ ಒಂದು ಸಂಪನ್ಮೂಲ ಸಂಸ್ಥೆ ಮೂಲಕ ಎಲ್ಲ ಇಲಾಖೆಗಳು, ವೇದಿಕ್ ಆರ್ಗ್ಯಾನಿಕ್ಸ್ ಅಂತ ಒಂದಿದೆ, LTG ಗ್ರೀನ್ಸ್ ಅಂತ ಮೈಸೂರಿನಲ್ಲಿ ಒಂದು ಸಂಪನ್ಮೂಲ ಸಂಸ್ಥೆ, ಸಮೃದ್ಧಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ, ಈ ರೀತಿಯ ವಿಕಸನ ಗ್ರಾಮೀಣ ಮತ್ತು ನಗರಾಭಿವೃದ್ಧಿ ಸಂಸ್ಥೆ, ಈ ರೀತಿಯ ರೈತ ಉತ್ಪಾದಕ ಕಂಪನಿಗಳನ್ನ ರಚನೆ ಮಾಡುವಂಥದ್ರಲ್ಲಿ ಅವರ ಅನುಭವ ಇರುವಂಥ ಈ ರೀತಿಯ ಸಂಸ್ಥೆಗಳನ್ನ ಆಯ್ಕೆ ಮಾಡಿಕೊಂಡು ಅವರ ಮೂಲಕ ಎಲ್ಲ ಇಲಾಖೆಗಳು ನಬಾರ್ಡನ್ನು ಸಹ ಒಳಗೊಂಡು ಅವ್ರನ್ನ ಬಳಸ್ಕೊಳ್ಳೋದ್ರ ಮೂಲಕ ಎಫೆಕ್ಟಿವ್ ಆಗಿ ರೈತ ಉತ್ಪಾದಕ ಕಂಪ್ನಿಗಳು ರಚನೆ ಆಗುವಂಥದ್ದು, ಕೆಲಸ ಮಾಡುವಂಥ ನಿಟ್ಟಿನಲ್ಲಿ ಶ್ರಮ ವಹಿಸ್ತಾ ಇದ್ದಾವೆ, ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಈ ಎಷ್ಟು ವರ್ಷ ಆಗಿರ್ಬೋದು ಸರ್ ರಚನೆ ಆಗಿ ಇವೆಲ್ಲ? 2013 ಸಹ ಮಂಡ್ಯ ಜಿಲ್ಲೆಯಲ್ಲಿ ಈ 32 ರೈತ ಉತ್ಪಾದಕ ಕಂಪ್ನಿಗಳು ಪ್ರಾರಂಭ ಆಗಿ ಕೆಲಸ ಮಾಡ್ತಾ ಇದ್ದಾವೆ. ಅದರಲ್ಲಿ ಬಹುತೇಕ 2021ರಿಂದ 19-21ರಿಂದ ಈ ರೈತ ಉತ್ಪಾದಕ ಕಂಪ್ನಿಗಳು 3-4 ವರ್ಷದಿಂದ ರೈತ ಉತ್ಪಾದಕ ಕಂಪ್ನಿಗಳು ಕೆಲಸ ಮಾಡ್ತಾ ಇದ್ದಾವೆ. ಈಗ ನಿಮಗೆ ಇವುಗಳ ಪ್ರಗತಿ ನೋಡಿದ್ರೆ ಏನು ಅನಿಸುತ್ತೆ? ಇವು ಮೂಲ ಉದ್ದೇಶಕ್ಕೆ ತಕ್ಕಂತೆ, ಆಶಯಕ್ಕೆ ತಕ್ಕಂತೆ ಕೆಲಸ ಮಾಡ್ತಿದ್ದಾವೆ ಅಂತ ತಮಗನ್ಸುತ್ತಾ? ಆ ಪ್ರಯತ್ನದಲ್ಲಂತೂ ನಿಜವಾಗ್ಲೂ ರೈತ ಉತ್ಪಾದಕ ಕಂಪ್ನಿಗಳು ಇದ್ದಾವೆ. ಬಟ್ ರೈತ ಏನು ಕೃಷಿ ವೃತ್ತಿ ಆಗ್ಬೋದು ಅಥವಾ ರೈತನ ನೆರವು ರೈತ ಉತ್ಪಾದಕ ಕಂಪನಿಯ ರಚನೆಯಿಂದ ಅಥವಾ ಇವಾಗಿನ ಹಂತದಲ್ಲಿ ಅವ್ರಿಗೆ ಸಿಗ್ತಾ ಇರುವಂಥ ಸಹಾಯಧನ ಯೋಜನೆಗಳಿಂದ ಕಷ್ಟ ಸಾಧ್ಯ ಇದೆ. ಏನು ನಾವು ಸರ್ಕಾರಗಳನ್ನೇ ರೈತರ ಉತ್ಪಾದನೆಗಳಿಗೆ ಬೆಲೆ ಕೊಡಿಸ್ಲಿಕ್ಕೆ ವೈಜ್ಞಾನಿಕ ಬೆಲೆ ಬೇಕು ನಮಗೆ ಅಥವಾ ಮಾರುಕಟ್ಟೆ ಧಾರಣೆನ ರೈತರಿಗೆ ಕೊಡಿಸುವಂಥ ಕೆಲಸ ಮಾಡಿ ಅಂತ ಹೋರಾಟಗಳು ಏನಿದ್ದಾವೆ, ಆ ಕೆಲಸನ ಸರ್ಕಾರಗಳಿಗೆ ಮಾಡಲಿಕ್ಕೆ ಏನೋ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಅದನ್ನು ನಾವು ರೈತ ಉತ್ಪಾದಕ ಕಂಪ್ನಿಗಳ ಮೂಲಕ ಸಾಕಾರ ಮಾಡ್ಕೊಳ್ಬೇಕು ಅಂತೇನು ರಚನೆ ಆಯಿತು. ಆ ನಿಟ್ಟಿನಲ್ಲಂತೂ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾವೆ. ಒಂದು ಹಂತದಲ್ಲಿ ಅವರಿಗೆ ಸಂಸ್ಕರಣೆ ಮಾಡಿದ ನಂತರ ಅವರು ರೈತರಿಗೆ ಗುಣಮಟ್ಟದ ಪರಿಕರಗಳನ್ನ ಕಡಿಮೆ ಬೆಲೆಗೆ ಕೊಡಿಸುವಂಥ ಕೆಲಸದಲ್ಲಿ ಯಶಸ್ವಿಯಾಗಿದ್ದಾವೆ ಬಹುತೇಕ ರೈತ ಉತ್ಪಾದಕ ಕಂಪ್ನಿಗಳು. ಸಂಸ್ಕರಣೆ ಮಾಡಲಿ ಮಾರಾಟ ಮಾಡುವಂಥ ನಿಟ್ಟಿನಲ್ಲಿ ಏನೋ ಒಂದು 5-6 ರೈತ ಉತ್ಪಾದಕ ಕಂಪ್ನಿಗಳು ಕಳೆದ 2 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾವೆ. ಮಾರುಕಟ್ಟೆಗೆ ಹೋದಾಗ ಮಾರಾಟ ಮಾಡುವಂಥ ಹಂತದಲ್ಲಿ ತುಂಬ ಅವರೂ ಸಹ ಕಷ್ಟ ಅನುಭವಿಸ್ತಾ ಇದ್ದಾರೆ. ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ, ರಾಗಿನ ನಾವು ಒಂದು ಉದಾಹರಣೆಯಾಗಿ ತಗೋಬೋದು. ರೈತ ಅವನು ಬೆಳೆದ ಜಮೀನಲ್ಲೇ ರಾಗಿನ ಮಾರಾಟ ಮಾಡಿದ್ರೆ ಒಂದು 3,500ವರೆಗೂ ಸಿಗುತ್ತೆ. ಸ್ವಲ್ಪ ದಿವಸ ಇಟ್ಟು ಅದನ್ನು ಒಣಗಿಸಿ APMCಗೆ ಮಾರಾಟ ಮಾಡಿದ್ರೆ 4,000ವರೆಗೂ ಸಿಗುತ್ತೆ. ಏನು MSPನಲ್ಲಿ ಇಲಾಖೆಗಳು ತಗೊಳ್ತೀವಿ, ಅದರಲ್ಲಿ ಈಗ ಈ ವರ್ಷದಲ್ಲಿ 4,300 ಘೋಷಣೆ ಆಗಿದೆ. ರೈತ ಅವನ ಬೆಳೆದ ಉತ್ಪನ್ನನ ಸಂಸ್ಕರಣೆ ಮಾಡಿ ಮಾರಾಟ ಮಾಡಿದ್ರೆ ಹೆಚ್ಚಿನ ಲಾಭ ತಗೋಬೋದು. ಅದರ ಉದ್ದೇಶ ಇದೆ ಅಂಥೇಳಿ ರಾಗಿ ಹಿಟ್ಟಾಗಿ ಒಂದು 10 ರೂಪಾಯಿ ಬಂಡವಾಳ ಹಾಕಿ, 40 ರೂಪಾಯಿನ ರಾಗಿಗೆ ಒಂದು 10 ರೂಪಾಯಿ ಬಂಡವಾಳ ಹಾಕಿ ಪುಡಿ ಮಾಡಿ ಒಂದು ಪ್ಯಾಕೆಟ್ ಒಳಗಡೆ ತುಂಬಿ ಸೀಲ್ ಮಾಡಿ ಅದಕ್ಕೊಂದು ಹೆಸರಿಟ್ಟು ಮಾರಾಟ ಮಾಡುವಾಗ 80 ರೂಪಾಯಿ 70 ರೂಪಾಯಿವರೆಗೂ 1 kg ರಾಗಿ ಹಿಟ್ಟು ಮಾರಾಟ ಆಗುತ್ತೆ. ಅದೇ ರೀತಿ ರಾಗಿ ಉರಿ ಹಿಟ್ಟು ಮಾರಿದ್ರೆ 1 kg ರಾಗಿಗೆ 100 ರೂಪಾಯಿವರೆಗೂ ಅದ್ರ ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ಮೌಲ್ಯ. ರಾಗಿ ಮಾಲ್ಟ್ ಆಗಿ ಮಾರಾಟ ಮಾಡ್ತಿದ್ರೆ 1 kg ರಾಗಿ ಹಿಟ್ಟಿಗೆ ಒಂದು 30-40 ರೂಪಾಯಿ ಬಂಡವಾಳ ಹಾಕಿ ಅದರ ಮೌಲ್ಯ 200 ರೂಪಾಯಿ 1 kgವರೆಗೂ ಮಾರಾಟ ಮಾಡ್ತಿದ್ದಾರೆ. ರಾಗಿ ಹಾರ್ಲಿಕ್ಸು, ಚಕ್ಲಿ, ನಿಪ್ಪಿಟ್ಟು ಈ ರೀತಿ 35 ರೂಪಾಯಿ 40 ರೂಪಾಯಿ 1 kg ರಾಗಿನ 200 ರೂಪಾಯಿವರೆಗೂ ಒಂದು 40 ರೂಪಾಯಿ 50 ರೂಪಾಯಿ ಸಂಸ್ಕರಣೆ ಮೌಲ್ಯವರ್ಧನೆ ಮಾಡಿ ಬಂಡವಾಳ ಹಾಕಿ ಮಾರಾಟ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ದೊಡ್ಡ ಮಟ್ಟದ ಯಶಸ್ಸನ್ನ ಯಾರೂ ಕಾಣಲಿಕ್ಕಾಗಿಲ್ಲ. ಅಶೋಕ್ ಅವರೇ, ಮೂಲಭೂತವಾಗಿ ರೈತರ ಮಾರಾಟ ಸಮಸ್ಯೆ ಏನಿದೆಯಲ್ಲ ಅದನ್ನು ಪರಿಹಾರ ಮಾಡೋ ಉದ್ದೇಶದನ್ನೇ ರೈತ ಉತ್ಪಾದಕ ಸಂಸ್ಥೆಗಳದ್ದು. ಆದರೆ ಅವರು ಕೇವಲ ಈ ಇನ್ಪುಟ್ ಬಿಸ್ನೆಸ್ಸಲ್ಲಿ ಹೆಚ್ಚು ಸಕ್ರಿಯವಾಗಿದ್ದಾರೆ ಹೊರತು ಅವರ ಸದಸ್ಯರ ಉತ್ಪನ್ನಗಳನ್ನು ಖರೀದಿ ಮಾಡೋ ಅಷ್ಟು ಸಾಮರ್ಥ್ಯ ಇಲ್ಲದಲೇ ಇದ್ದರೂ ಅದಕ್ಕೊಂದು ಮಾರಾಟದ ಚಾನಲನ್ನು ರೂಪಿಸೋದಕ್ಕೆ ಪ್ರಯತ್ನ ಪಡ್ತಾ ಇಲ್ಲ. ಈಗ ನಿಮ್ಮ ಇಲಾಖೆ ಏನಾದ್ರು ಈ ನಿಟ್ಟಿನಲ್ಲಿ, ಈಗ ಆನ್ಲೈನ್ ಪೋರ್ಟಲ್ಸ್ಗಳಿದ್ದಾವೆ, ಆನ್ಲೈನ್ ಮಾರುಕಟ್ಟೆ ಇದೆ, ಕಾಮರ್ಸ್ ಇದೆ, ಈ ನಿಟ್ಟಿನಲ್ಲಿ ಏನಾದರೂ ತಾವು ಯೋಚನೆ ಮಾಡ್ತಾ ಇದ್ದೀರಾ? ಏನು ನಾನು ರೈತ ಉತ್ಪಾದಕ ಕಂಪ್ನಿಗಳನ್ನ ಮೂಲ ಉದ್ದೇಶ ಅವರ ರೈತರಿಗೆ ಸಮಯಕ್ಕೆ ಸರಿಯಾಗಿ
ಕೃಷಿ ಪರಿಕರ, ಗುಣಮಟ್ಟದ ಕೃಷಿ ಪರಿಕರಗಳನ್ನ ಒದಗಿಸ್ಕೊಡ್ಬೇಕಂತ ನಿಟ್ಟಿನಲ್ಲಿ ಬಹುತೇಕ ರೈತ ಉತ್ಪಾದಕ ಕಂಪ್ನಿಗಳು ಒಂದು ಸಣ್ಣ ಮಟ್ಟದ ಯಶಸ್ಸನ್ನ ನೋಡಿದ್ದಾರೆ. ಇನ್ನೊಂದು ಮುಖ್ಯ ಉದ್ದೇಶ ರೈತರ ಉತ್ಪಾದನೆಗಳನ್ನ ಮೌಲ್ಯವರ್ಧನೆ ಮಾಡಿ ನೇರವಾಗಿ ಗ್ರಾಹಕರಿಗೆ ಕೊಟ್ಟು ಗ್ರಾಹಕರನ್ನ ದುಡ್ಡನ್ನ ಬಹುತೇಕ ಮಾರಾಟದಲ್ಲಿ ಬರುವಂಥ ಲಾಭನ ರೈತರಿಗೆ ವರ್ಗಾವಣೆ ಮಾಡುವಂಥ ಕೆಲಸದಲ್ಲಿ ಸಾಕಷ್ಟು ಯೋಜನೆ ಇಲಾಖೆಯಲ್ಲಿ ನಾನು ಆಗಲೇ ಹೇಳ್ದಂಗೆ PMFME ಆಗ್ಬೋದು, ರಾಜ್ಯ ಸರ್ಕಾರದಿಂದ ಕೊಡ್ತಾ ಇರುವಂಥ ಸೆಕೆಂಡ್ರಿ ಅಗ್ರಿಕಲ್ಚರ್ ಆಗ್ಬೋದು, ಹಿಂದೆ ಕಳೆದ ವರ್ಷ ನವೋದ್ಯಮ ಅಂತ ಏನು ಇಲಾಖೆಯಲ್ಲಿ ಕೊಟ್ಟಿವಿ, ಸಂಸ್ಕರಣಾ ಯೋಜನೆ, ಇತರ ಯೋಜನೆಗಳಲ್ಲಿ ಅವರು ಬಳಸ್ಕೊಂಡು ಸಂಸ್ಕರಣೆ ಮಾಡಿ ಬ್ರ್ಯಾಂಡ್ ಮಾಡಿ ಮಾರಾಟದವರೆಗೂ ಹೋಗಿ ಮಾರಾಟನೂ ಸಹ ಮಾಡ್ತಾಯಿದ್ದಾರೆ. ಬಟ್ ಬಹುತೇಕ ತಾವು ಆವಾಗಲೇ ಹೇಳ್ದಂಗೆ ಹೆಚ್ಚಿನ ಉತ್ಪಾದನೆಗಳನ್ನ ನೇರವಾಗಿ ಮಾರಾಟ ಮಾಡೋದ್ರಲ್ಲಿ ಅವರು ತೊಂದರೆ ಅನುಭವಿಸ್ತಾ ಇರೋದು ನೋಡಿ ಜಲಾನಯನ ಅಭಿವೃದ್ಧಿ ಇಲಾಖೆ ಕಳೆದ ವರ್ಷ ಏನು ಹಾಲಿನ ಉತ್ಪಾದಕರು ನಂದಿನಿ ಬ್ರ್ಯಾಂಡ್ನಲ್ಲಿ ಬಹುತೇಕ ಹಾಲನ್ನ ಮಾರಾಟ ಮಾಡೋದ್ರಲ್ಲಿ ಯಶಸ್ಸು ಕಂಡಿದ್ದಾರೆ. ಆ ರೀತಿ ಎಲ್ಲ ರೈತ ಉತ್ಪನ್ನಗಳನ್ನ ಒಂದು ಬ್ರ್ಯಾಂಡ್ನಡಿ ಮಾರಾಟ ಮಾಡಲಿಕ್ಕೆ ಸಾಧ್ಯ ಆದಲ್ಲಿ ಎಲ್ಲ ಉತ್ಪನ್ನಗಳನ್ನೂ ಸಹ ಮಧ್ಯವರ್ತಿಗಳು ಅಥವಾ ದಲ್ಲಾಳಿಗಳನ್ನ ತಪ್ಪಿಸಿ ರೈತರಿಗೆ ಗ್ರಾಹಕರ ದುಡ್ಡನ್ನ ತಲುಪಿಸುವಂಥ ನಿಟ್ಟಿನಲ್ಲಿ ರಾಜ್ಯ ಮಟ್ಟದಲ್ಲಿ ಫೆಡರೇಷನ್ ಮಾಡುವಂಥ ಕೆಲಸನ ಜಲಾನಯನ ಅಭಿವೃದ್ಧಿ ಇಲಾಖೆ ಕಳೆದ ವರ್ಷ ಮಾಡಿದೆ. ಈಗ ಬಹುತೇಕ ಅದು ಅಂತಿಮ ರೂಪಕ್ಕೆ ಬಂದಿದ್ದು. ಮಂಡ್ಯ ಜಿಲ್ಲೆಯಲ್ಲೂ ಸಹ ಎಲ್ಲ ರೈತ ಉತ್ಪಾದಕ ಕಂಪ್ನಿಗಳು ಅವರೇ ಒಂದು ಫೆಡರೇಷನ್ನು ಸಹ ಮಾಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಮಾಡಿ ಬಹುತೇಕ ರಿಜಿಸ್ಟ್ರೇಷನ್ ಮಾತ್ರ ಬಾಕಿ ಇದೆ ಅಂತ ನಾನಾದರೂ ಅಂದ್ಕೊಳ್ತಾ ಇದ್ದೀನಿ. ಆ ನಿಟ್ಟಿನಲ್ಲಿ ಮುಂದೆ ಇಲಾಖೆ ಈ ವರ್ಷದೊಳಗಡೆ ಅದರ ಸ್ಥಾಪನೆ, ರೈತ ಉತ್ಪಾದಕ ಕಂಪ್ನಿಗಳ ಸ್ಥಾಪನೆಯ ಮೂಲ ಉದ್ದೇಶನ ಅವರು ಮಾರ್ಕೆಟ್ ಮಾಡೋದ್ರಲ್ಲಿ ಏನು ತೊಂದರೆ ಅನುಭವಿಸ್ತಾ ಇದ್ದಾರೆ ಅದನ್ನು ಮನಗಂಡು 3ನೇ ಅಥವಾ 4ನೇ ವರ್ಷದಲ್ಲಿ ಅವರು ಅನುಭವಿಸ್ತಾ ಇರುವಂಥ ಮಾರುಕಟ್ಟೆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡುವಂಥ ನಿಟ್ಟಿನಲ್ಲಿ ಜಿಲ್ಲಾ ಮಟ್ಟದಲ್ಲಿ ಕೃಷಿ ಇಲಾಖೆ, ರಾಜ್ಯ ಮಟ್ಟದಲ್ಲಿ ಜಲಾನಯನ ಅಭಿವೃದ್ಧಿ ಇಲಾಖೆ ಲೀಡ್ ಇಲಾಖೆ ಆಗಿರ್ತದೆ. ಆ ನಿಟ್ಟಿನಲ್ಲಿ ಫೆಡರೇಷನ್ ಮೂಲಕ ಏಕೀಕೃತ ಬ್ರ್ಯಾಂಡಿಂಗ್ ಮಾಡಬೇಕು ಅಂತ ಒಂದು ದೊಡ್ಡ ಮಟ್ಟದ ಯೋಜನೆ ಅಥವಾ ಹೆಜ್ಜೆನ ಇಟ್ಟಿದೆ. ಅದೇ ರೀತಿ ONDC ಓಪನ್ ನೆಟ್ವರ್ಕ್ ಡಿಜಿಟಲ್ ಕಾಮರ್ಸ್, ಕಾಮರ್ಸ್ ಅಂತ ಹೇಳ್ತಿದ್ದೀವಿ. ಆನ್ಲೈನಲ್ಲಿ ನಾವೀಗ ಮೊಬೈಲಲ್ಲೇ ಒಂದು ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳುವಂಥದ್ದು, ಅದ್ರ ಮೂಲಕನೇ ಆರ್ಡರ್ ಮಾಡುವಂಥದ್ದು, ಅಲ್ಲೇ ಪೇಮೆಂಟ್ ಮಾಡುವಂಥ ನಿಟ್ಟಿನಲ್ಲಿ ಒಂದು ಇನ್ಫ್ರಾಸ್ಟ್ರಕ್ಚರ್ನ ಕೇಂದ್ರ ಸರ್ಕಾರ ಕ್ರಿಯೇಟ್ ಮಾಡಿದ್ದೇವೆ. ಆನ್ಲೈನ್ ಮಾರ್ಕೆಟಿಂಗ್ ಅನ್ಬೋದು ಅದನ್ನ ಎಲ್ಲ ರೈತ ಉತ್ಪಾದಕ ಸಂಸ್ಥೆಗಳು ಅದನ್ನು ಬಳಸ್ಕೊಂಥ ನಿಟ್ಟಿನಲ್ಲೂ ಸಹ ಅವ್ರಿಗೆ ಮಾಹಿತಿಗಳನ್ನ ನೀಡಿದ್ವಿ. ಆ ರೀತಿ ಆ ಹಂತದಲ್ಲಿ ಈಗ ನಮ್ಮೆಲ್ಲ ರೈತ ಉತ್ಪಾದಕ ಕಂಪ್ನಿಗಳು ಇದ್ದಾರೆ. ಸಾಮಾನ್ಯವಾಗಿ ಯಾವುದೇ ಇಲಾಖೆ ಅಥವಾ ಯಾವುದೇ ಒಂದು ಸಂಸ್ಥೆ ರೈತ ಉತ್ಪಾದಕ ಸಂಸ್ಥೆಗಳನ್ನು ಒಂದು 3 ವರ್ಷಗಳ ಕಾಲ ಬೆಂಬಲಿಸುತ್ತೆ ಅಲ್ವಾ? ಅದರ CEO ಸಂಬಳ ಆಗ್ಬೋದು, ಅಲ್ಲಿ ಕೆಲಸ ಮಾಡುವಂತಹ ಅಕೌಂಟೆಂಟು ಮತ್ತು ಒಂದಿಬ್ಬರು ಕೆಲಸಗಾರರ ಸಂಬಳ ಮತ್ತು ಒಂದು ಬಾಡಿಗೆ ತಗೊಂಡ್ರೆ ಬಾಡಿಗೆನ ಕೊಡುವಂಥದ್ದು. ಹೀಗೆ 3 ವರ್ಷಗಳ ಕಾಲ ದೊರೆಯುವಂತಹ ಸೌಲಭ್ಯಗಳನ್ನು ಬಳಸ್ಕೊಂಡ ಮೇಲೆ ನಂತರ ಅವರು ಅವ್ರ ಕಾಲ ಮೇಲೆ ನಿಂತ್ಕೋಬೇಕು ಅಲ್ವೇ? ಅದು ಆಗ್ತಾ ಇಲ್ಲ ಅನ್ನೋದೇ ಈಗ ಬಹುದೊಡ್ಡ ಸಮಸ್ಯೆ. ಹೌದು, ನಿಜವಾಗ್ಲೂ ಅದರಲ್ಲಿ ಒಂದು 60-70% ಶೇಕಡ 60-70% ರೈತ ಉತ್ಪಾದಕ ಕಂಪ್ನಿಗಳು ಅವರ ಕಾಲ ಮೇಲೆ ನಿಂತು 3 ವರ್ಷ ಏನು ಇಲಾಖೆಗಳಾಗ್ಬೋದು, ಸಂಪನ್ಮೂಲ ಸಂಸ್ಥೆಗಳಾಗ್ಬೋದು, ಅವ್ರನ್ನ ರಚನೆ ಮಾಡಿ ಉದ್ದೇಶನ ತರಬೇತಿಗಳ ನಂತರ ನಾವು ಹ್ಯಾಂಡ್ ಹೋಲ್ಡಿಂಗ್ ಅಂತ ಹೇಳ್ತೀವಿ. ಇದನ್ನು ಹ್ಯಾಂಡ್ ಹೋಲ್ಡಿಂಗ್ ನಂತರ ಅವ್ರ ಕಾಲ ಮೇಲೆ ಅವರೇ ನಿಂತ್ಕೊಂಡು ಮುಂದುವರಿಸ್ಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಒಂದು 25-30% 32 ಒಂದು 7-8 ರೈತ ಉತ್ಪಾದಕ ಕಂಪ್ನಿಗಳು ಅವರ ಸಾಮರ್ಥ್ಯ ಸಾಕಾಗದೆ ಒಂದೆರಡು ಬಾಗಿಲು ಹಾಕಿರುವಂಥದ್ದು ಸಹ ಉಂಟು. ಒಂದು 20-22% ಮಂಡ್ಯ ಜಿಲ್ಲೆಯಲ್ಲಿ 32ರಲ್ಲಿ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾವೆ. ಲಾಭದಾಯಕ ನಾವು ಸಣ್ಣ ಮಟ್ಟದಾಗೆ ನೋಡ್ತಾ ಇದೆ. ನಾವು ಬಸರಾಳ್ ರೈತ ಉತ್ಪಾದಕ ಕಂಪ್ನಿ ವರ್ಷದಲ್ಲಿ 2-3 ಕೋಟಿಯಷ್ಟು ಒಂದು ವ್ಯವಹಾರ ಮಾಡ್ತಾಯಿದೆ. ಅವ್ರ CEO ಸಹ ಯಾವುದೇ ಕಂಪ್ನಿಗಳಿಗೂ ಕಡಿಮೆ ಇಲ್ದಂಗೆ ಸಂಬಳ ಕೊಡುವಂಥ ನಿಟ್ಟಿನಲ್ಲಿ ಸಹ ವ್ಯವಹಾರ ಮಾಡ್ತಾಯಿದೆ. ಈ ಹಂತದಲ್ಲಿ ಇನ್ನೂ ಹೆಚ್ಚಿನ ಬೆಂಬಲ ಅವರಿಗೆ ಅವಶ್ಯಕತೆ ಇದೆ ಅಂತ ಆದ್ರೂ ಸಹ ಅನಿಸುತ್ತೆ. ಕೃಷಿ ನಿರಂತರ ಹಾಗೆ
ಕಲಿಕೆಯೂ ನಿರಂತರ. ಕೃಷಿಗೆಲ್ಲಿದೆ ಅಂತ್ಯ, ಆರಂಭವೇ ನಿತ್ಯ. ಹೊಸ ಪೀಳಿಗೆ ಯುವ ಶಕ್ತಿಗೆ ಮುನ್ನಡೆಯಲು ಬೇಕು. ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ? ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ? ಹಾಗಿದ್ದರೆ ತಪ್ಪದೇ ಆಲಿಸಿ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು. ಕೃಷಿ ದೀವಿಗೆ ಮೈಸೂರು ಬಾನುಲಿಯಲ್ಲಿ ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು. ಕೃಷಿ ದೀವಿಗೆ. ಕೃಷಿ ಇಲಾಖೆ ಮಾರುಕಟ್ಟೆಯನ್ನು ಸೃಷ್ಟಿ ಮಾಡೋ ಸಲುವಾಗಿ ಏನಾದರೂ ಹೊಸ ಕಾರ್ಯಕ್ರಮಗಳನ್ನು ಏನಾದರೂ ಮುಂದಿನ ದಿನದಲ್ಲಿ ಹಾಕ್ಕೋಬೋದಾ, ಅಥವಾ ಇವುಗಳ ಬಲವರ್ಧನೆಗೆ ಏನಾದರೂ ರಾಜ್ಯ ಮಟ್ಟದಲ್ಲಿ ಕಾರ್ಯಕ್ರಮಗಳು ಬರಲಿದೆಯಾ? ಇಲ್ಲ, ಜಲಾನಯನ ಅಭಿವೃದ್ಧಿ ಇಲಾಖೆ ಆ ನಿಟ್ಟಿನಲ್ಲಿ ಲೀಡ್ ಡಿಪಾರ್ಟ್ಮೆಂಟ್ ರಾಜ್ಯ ಮಟ್ಟದಲ್ಲಿ ರೈತ ಉತ್ಪಾದಕ ಕಂಪ್ನಿಗಳನ್ನ ರಚನೆ ಮತ್ತು ಅನುಷ್ಠಾನ ಮಾಡುವಂಥದ್ರಲ್ಲಿ ಆ್ಯಕ್ಟ್ ಮಾಡಿರುವಂಥದ್ದು ಸಹ ಜಲಾನಯನ ಅಭಿವೃದ್ಧಿ ಇಲಾಖೆ. ಜಿಲ್ಲಾ ಮಟ್ಟದಲ್ಲಿ ಕೃಷಿ ಇಲಾಖೆ ಮೂಲಕ ಜಲಾನಯನ ಅಭಿವೃದ್ಧಿ ಇಲಾಖೆ ಕಾರ್ಯಕ್ರಮಗಳನ್ನ ರೂಪಿಸ್ತದೆ. ರಾಜ್ಯ ಮಟ್ಟದ ಫೆಡರೇಷನ್ ಒಕ್ಕೂಟಗಳನ್ನ ರಚನೆ ಮಾಡಿ, ಆವಾಗಲೇ ನಾನು ಹೇಳಿದಾಗೆ ನಂದಿನಿ ರೀತಿ ಏಕೀಕೃತ ಬ್ರ್ಯಾಂಡಿಂಗ್ ಮಾರ್ಕೆಟಿಂಗ್ ಮಾಡಬೇಕು. ಆನ್ಲೈನ್ ಆಗ್ಬೋದು, ಆಫ್ಲೈನ್ ಆಗ್ಬೋದು ಅಂಥೇಳಿ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಇನ್ನೂ ರೈತ ಉತ್ಪಾದಕ ಸಂಸ್ಥೆಗಳನ್ನು ಹೊಸದಾಗಿ ಸ್ಥಾಪನೆ ಮಾಡೋದಕ್ಕೆ ಅವಕಾಶ ಇದೆಯಾ ನಿಮ್ಮ ಇಲಾಖೆ ಅಡಿನಲ್ಲಿ? ಹೋಬಳಿಗೊಂದು ರೈತ ಸಂಪರ್ಕ ಕೇಂದ್ರ ಪ್ರತಿಯೊಂದು ನಮ್ಮ ಇಲಾಖೆಯಲ್ಲಿ ರಚನೆ ಮಾಡಬೇಕು ಅನ್ನುವಂಥ ಉದ್ದೇಶ. ಇಲ್ಲಿವರೆಗೂ 15 ರೈತ ಉತ್ಪಾದಕ ಕಂಪ್ನಿಗಳಾಗಿದ್ದಾವೆ. ಇನ್ನು ಮಂಡ್ಯ ಜಿಲ್ಲೆಯಲ್ಲಿ 31 ಹೋಬಳಿಗಳಲ್ಲಿ ಇನ್ನೂ 16 ಹೋಬಳಿನಲ್ಲಿ ಮಾಡಲಿಕ್ಕೆ ಬಾಕಿ ಇದೆ. ಅವಕಾಶ ಇದೆ ಮಾಡಲಿಕ್ಕೆ ಬಾಕಿ ಇದೆ, ಅವಕಾಶವೂ ಇದೆ. ಆ ನಿಟ್ಟಿನಲ್ಲಿ ಇದ್ದೀವಿ. ಪ್ರತಿ ವರ್ಷ 4ರಿಂದ 5 ರೈತ ಉತ್ಪಾದಕ ಕಂಪ್ನಿಗಳನ್ನ ರಚನೆ ಮಾಡ್ಕೊಳ್ತಾ ಹೋಗ್ತಾ ಇದ್ದೀವಿ. ಈಗ ಹೊಸದಾಗಿ ಮಂಡ್ಯ ಜಿಲ್ಲೆಯಲ್ಲಿ ಉದಾಹರಣೆಗೆ ಒಂದು ರೈತ ಉತ್ಪಾದಕ ಕಂಪ್ನಿನ ಮಾಡ್ತೀವಿ ಅಂತ ಯಾರಾದರೂ ಮುಂದೆ ಬರೋದಾದರೆ ಅವ್ರಿಗೆ ನಿಮ್ಮ ಮಾರ್ಗದರ್ಶನ ಏನು, ಸಲಹೆ ಏನು? ಮೊದಲಿಗೆ ಏನು ಮಾಡಬೇಕು ಅವರು ಅಂತೀರಿ? ಪ್ರಾರಂಭದಲ್ಲಿ ಅವರು ನಮ್ಮ ಹೋಬಳಿ ಮಟ್ಟದಲ್ಲಿ ಕೃಷಿ ರೈತ ಸಂಪರ್ಕ ಕೇಂದ್ರ ಇದ್ದಾವೆ, ತಾಲೂಕು ಮಟ್ಟದಲ್ಲಿ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಇದೆ, ಅವ್ರನ್ನ ಸಂಪರ್ಕಿಸ್ಬೋದು. ಅಥವಾ ಜಿಲ್ಲಾ ಮಟ್ಟದಲ್ಲಿ ಜಂಟಿ ಕೃಷಿ ನಿರ್ದೇಶಕರೇ ಎಲ್ಲ ಇಲಾಖೆಯ ರೈತ ಉತ್ಪಾದಕ ಕಂಪ್ನಿಗಳನ್ನ ಸ್ಥಾಪನೆ ಎಲ್ಲಿ ಅವಶ್ಯಕತೆ ಇದೆ. ಈಗ ನಾನು ಏನು ಹೇಳಿದೆ, ಒಂದು ನಮ್ಮ ಇಲಾಖೆಗೆ 5 ಗುರಿ ಅಂತ ಬಂದಾಗ ನಾವು ಅವಾಗ ಹೋಬಳಿಗಳನ್ನ ಶ್ರೇಣೀಕರಣ ಮಾಡ್ತೀವಿ. ಈಗ 15 ಹೋಬಳಿಗಳು ಆಗಿದೆ. ಇನ್ನು 16 ಹೋಬಳಿಗಳಲ್ಲಿ ಕೃಷಿ ಪ್ರಧಾನವಾದಂಥ ಹೋಬಳಿ ಯಾವುದಿದೆ, ಅದರಲ್ಲಿ ಕೃಷಿ ಪ್ರಧಾನ ಅಂತ ಹೇಳಿದ್ರೆ ಎಲ್ಲನೂ ಸಹ ಕೃಷಿ ಪ್ರಧಾನ. ಮಂಡ್ಯ ಜಿಲ್ಲೆಯಲ್ಲಿ ಕೃಷಿ ಬೆಳೆಗಳ ಪ್ರಧಾನ ಅಂತ ಕೃಷಿ ಇಲಾಖೆ ವ್ಯಾಪ್ತಿಗೆ ಕಬ್ಬು, ಭತ್ತ, ರಾಗಿ, ದ್ವಿದಳ ಧಾನ್ಯಗಳು, ಎಣ್ಣೆಕಾಳು ಬೆಳೆಗಳು ಈ ರೀತಿ ಬರ್ತವೆ. ತೋಟಗಾರಿಕೆ ಇಲಾಖೆಗಳಿಗೆ ಏನಾದರೂ ಬಂದರೆ ತೋಟಗಾರಿಕೆ ಬೆಳೆಗಳು ಅತಿ ಹೆಚ್ಚು ಯಾವ ಹೋಬಳಿನಲ್ಲಿದ್ದಾವೆ, ಮಾರಾಟ ಸಂಸ್ಕರಣೆ ಮಾಡುವಂಥ ಉದ್ದೇಶ ಯಾವ ಹೋಬಳಿನಲ್ಲಿ ರೈತರಿಗೆ ಆ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಆ ರೀತಿ ಶ್ರೇಣೀಕರಣ ಮಾಡಿಕೊಂಡು ಆ ಹೋಬಳಿಗಳಿಗೆ ಕೊಡುವಂಥ ಕೆಲಸ ಮಾಡ್ತೀವಿ. ಯಾರಾದರೂ ಇಲಾಖೆಗಳಿಗಿಂತಲೇ ಈ ರೀತಿ ಉತ್ಸಾಹದಿಂದ ಬಂದರೆ ಅವ್ರಿಗೂ ಸಹ ನಾವು ಜಿಲ್ಲಾ ಮಟ್ಟದಲ್ಲಿ ಇಟ್ಟು ಅವ್ರಿಗೆ ಒಂದು ಕಂಪ್ನಿಗಳನ್ನ ಕೊಡುವಂಥ ಕೆಲಸದಲ್ಲೂ ಸಹ ಅವಕಾಶ ಮಾಡಿಕೊಡ್ಲಿಕ್ಕೆ ಮಾಡ್ತಾಯಿದ್ದೀವಿ. ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆನ ಹೇಳ್ಬೋದಾ? ಅಶೋಕ್ ಅವರು. ನನ್ನ ಹೆಸರು ಅಶೋಕ ಅಂತೇಳಿ, ಜಂಟಿ ಕೃಷಿ ನಿರ್ದೇಶಕನಾಗಿ ಮಂಡ್ಯ ಜಿಲ್ಲೆಯಲ್ಲಿ ಕಳೆದ 2 ವರ್ಷಗಳಿಂದ ಕೆಲಸ ಮಾಡ್ತಾಯಿದ್ದೇವೆ. ನನ್ನ ದೂರವಾಣಿ ಸಂಖ್ಯೆ 9447 97702. ಇನ್ನೊಮ್ಮೆ 9447 97702. ಇನ್ನೂ ಒಂದು ಸರಿ ಹೇಳ್ಬಿಡಿ ಸರ್. 9447 97702. ಒಳ್ಳೆಯದು ಅಶೋಕ್ ಅವರ. ಇದುವರೆಗೂ ಕೃಷಿ ಇಲಾಖೆಯಿಂದ ರೈತ ಉತ್ಪಾದಕ ಸಂಸ್ಥೆಗಳ ಅಭಿವೃದ್ಧಿಗೆ ದೊರೆಯುವಂತಹ ಸೌಲಭ್ಯಗಳಿಗೆ ಸಂಬಂಧಪಟ್ಟಂತೆ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು, ನಮಸ್ಕಾರ. ಧನ್ಯವಾದಗಳು ಸರ್. ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ. ಮಂಡ್ಯ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾದ VS ಅಶೋಕ್ ಅವರೊಂದಿಗೆ ರೈತ ಉತ್ಪಾದಕ ಸಂಸ್ಥೆಗಳ ಅಭಿವೃದ್ಧಿಗೆ ಕೃಷಿ ಇಲಾಖೆ ಯೋಜನೆಗಳನ್ನು ಕುರಿತ ಸಂದರ್ಶನವನ್ನು ಕೇಳಿದಿರಿ. ಬರುವ ವಾರ ರೈತ ಉತ್ಪಾದಕ ಸಂಸ್ಥೆಗಳ ಅಭಿವೃದ್ಧಿ ಹಾಗೂ ನೇರ ಮಾರಾಟವನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಭಾಗವಹಿಸುತ್ತಾರೆ
ಮಂಡ್ಯದ ವಿಕಸನ ಗ್ರಾಮೀಣ ಹಾಗೂ ನಗರಾಭಿವೃದ್ಧಿ ಸಂಸ್ಥೆಯ ನಿರ್ದೇಶಕರಾದ ಮಹೇಶ್ ಚಂದ್ರಗುರು ಹಾಗೂ ಗ್ರೀನ್ ಆಬ್ಜೆಕ್ಟ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಆರ್ ಪುಷ್ಪಾದೇವಿ. ನಮ್ಮ ಹೊಲ ನಮ್ಮ ಬೆಳೆ ಪೂರ್ಣ ಲಾಭದ ನ್ಯಾಯ, ಸಮಬಾಳು ಸಮಪಾಲು ಎಂಬುದೇ ಕಂಪನಿಯ ಧ್ಯೇಯ. ನಮ್ ಕಂಪನಿ ರೈತ ಉತ್ಪಾದನಾ ಸಂಸ್ಥೆಗಳ ಸಬಲೀಕರಣ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ವೃತ್ತಿಪರತೆಯು ಕೌಶಲ್ಯ, ದುಡಿಮೆಯ ಕಂಪನಿ ಅಡಿಪಾಯ. ಬೆಳೆಯೋಣ ಕೊಳ್ಳೋಣ ಮೌಲ್ಯವರ್ಧಿಸಿ ಮಾರೋಣ. ಸಹಯೋಗ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾಲಯ, ಸಮೂಹ ಸಂವಹನ ಹಾಗೂ ಪತ್ರಿಕೋದ್ಯಮ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ ಹಾಗೂ ವಿಕಸನ ಗ್ರಾಮೀಣ ಹಾಗೂ ನಗರಾಭಿವೃದ್ಧಿ ಸಂಸ್ಥೆ ಮಂಡ್ಯ. ಬನ್ನಿರಿ ರೈತರೇ ಒಗ್ಗಟ್ಟಾಗಿ ಕಂಪನಿ ಕಟ್ಟೋ.